ಭೋಜನ ಸಂಧಿ ಬರೀ ಭಗವಂತನ ರೂಪಗಳ ಸಂಖ್ಯೆಯ ಸಮುದಾಯವೇ ಇಲ್ಲಿ ಸೇರಿಕೊಂಡಿದೆ. ಸಂಸ್ಕೃತದಲ್ಲಿ ಪಂಡಿತನಿಗೆ ಸಂಖ್ಯಾವಾನ್ ಪಂಡಿತ ಕವಿಹಿ ಅಂತ ಒಂದು ಶಬ್ದ ಇದೆ. ಸಂಖ್ಯಾವಾನ್ ಅಂತ ಪಂಡಿತ ಅನ್ನೋನಿಗೆ ಒಂದು ಪರ್ಯಾಯ ಶಬ್ದ. ಅದು ಸಂಖ್ಯಾ ಅಂದರೆ ಸಮೀಚೀನವಾದ ಜ್ಞಾನ ಅಂತ ಅರ್ಥ. ಸಮೀಚೀನವಾದ ಜ್ಞಾನವುಳ್ಳವನು ಪಂಡಿತ ಅಂತ ಅದರ ಅಭಿಪ್ರಾಯ. ಜಗನ್ನಾಥದಾಸರ ಹರಿಕಥಾಮೃತ ಸಾರಗಳನ್ನು ಓದಿದ ಮೇಲೆ ಅದಕ್ಕೆ ಇನ್ನೂ ಒಂದು ಅರ್ಥ ಬರುತ್ತೆ. ಈ ಸಂಖ್ಯೆಯ ಅಧ್ಯಾತ್ಮವನ್ನು ತಿಳಿದವನು ಪಂಡಿತ ಅನ್ನೋದು ಇನ್ನೊಂದು ಹೊಸ ಮುಖದ ಅಭಿಪ್ರಾಯವನ್ನು ನಾವು ಕಾಣಬಹುದು. ಶಬ್ದಗಳಿಗೂ ಸಂಖ್ಯೆಗೂ ಇರುವ ವ್ಯತ್ಯಾಸ, ಶಬ್ದಗಳಿಗೆ ಒಬ್ಬೊಬ್ಬರು ಅವರವರ ಅನುಭವದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅರ್ಥ ಮಾಡಿಕೊಳ್ಳೋಕ್ಕೆ ಅವಕಾಶಗಳಿದೆ. ಅದಕ್ಕೆ ಇಷ್ಟೆಲ್ಲ ಮತಗಳು ಹುಟ್ಟಿಕೊಂಡದ್ದು. ಒಂದೇ ವೇದ, ಆದರೆ ಒಂದೇ ವೇದ ಮಂತ್ರಗಳಿಗೆ ಅವರವರ ವ್ಯಕ್ತಿತ್ವದ ಅಧ್ಯಯನದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಹೇಳಿ ಇಷ್ಟೆಲ್ಲ ಮತಗಳು ಪ್ರವೃತ್ತವಾಗಿವೆ. ಗೋಡೆ ಮೇಲೆ 400 ರೂಪಾಯಿ ಕೊಡಬೇಕು ಅಂತ ಒಂದು ವಾಕ್ಯ ಬರೆದಿದ್ದರು. ಒಬ್ಬ 400 ರೂಪಾಯಿ ಕೊಡಬೇಕು ಅಂತ ಓದ್ಕೊಂಡ. ಇನ್ನೊಬ್ಬ 400 ರೂಪಾಯಿ ಕೊಡಬೇಕು ಅಂತ ಓದ್ಕೊಂಡ. ಇನ್ನೊಬ್ಬ 400 ರೂಪಾಯಿ ಕೊಡಬೇಕು ಅಂತ ಓದ್ಕೊಂಡ. ಶಬ್ದ ಒಂದೇ, ಆದರೆ ಒಬ್ಬೊಬ್ಬರು ಪದಗಳನ್ನು ಎಲ್ಲೆಲ್ಲೋ ವಿಭಾಗ ಮಾಡಿ ಏನೇನೋ ಅರ್ಥಗಳು ಮಾಡಿಕೊಂಡು 3 ಮತ ಪ್ರವೃತ್ತಿ ಆಯಿತು. ಹಾಗೆ ಸಂಖ್ಯೆಯಲ್ಲಿ ಹಾಗೆ ಆಟ ಆಡೋಕ್ಕಾಗಲ್ಲ. 2 2 4 ಅಂದರೆ ಎಲ್ಲ ಭಾಷೆಯವರು 4 ಅಂತಲೇ ಅನ್ಬೇಕು ಹೊರತು 5 ಅನ್ನೋಕ್ಕೆ ಬರಲ್ಲ. ಹಾಗಾಗಿ ಆ ಸಂಖ್ಯೆಗಳ ಮೇಲೆ ಭಗವದ್ ರೂಪಗಳ ಸಂಖ್ಯೆಗಳನ್ನು ನಿರೂಪಣೆ ಮಾಡೋ ಮೂಲಕ ವಿಶೇಷವಾದ ಒಂದು ಸಾಂಖ್ಯ ತತ್ವವನ್ನು, ಅಂದರೆ ಸಂಖ್ಯೆಯಿಂದ ನಿರೂಪಿಸುವ ತತ್ವವನ್ನು ನಮ್ಮ ಜಗನ್ನಾಥದಾಸರು ಹೇಳಿದ್ದಾರೆ. ಶಾಸ್ತ್ರಗಳಲ್ಲಿ ಅನೇಕ ವಿಧವಾದ ಶಾಸ್ತ್ರಗಳಿದೆ. ಕೆಲವು ವಾದಕ್ಕೋಸ್ಕರವೇ ಇರತಕ್ಕಂತಹ ಶಾಸ್ತ್ರಗಳು, ಅದು ಪರವಾದಗಳನ್ನು ನಿರಾಕರಣೆ ಮಾಡಿ ತತ್ವವಾದದ ಸ್ವರೂಪವನ್ನು ನಿರೂಪಣೆ ಮಾಡತಕ್ಕಂತಹ ವಾದಗ್ರಂಥಗಳು ಅಂತಿದೆ. ಆ ವಾದಗ್ರಂಥಗಳ ಪಾಂಡಿತ್ಯದಿಂದ ಕೆಲವೊಮ್ಮೆ ತತ್ವಜ್ಞಾನದ ಜೊತೆಯಲ್ಲಿ ಅಹಂಕಾರವೂ ಬರುವ ಅಪಾಯ ಇದೆ. ಆದರೆ ಪ್ರಮೇಯ ಗ್ರಂಥಗಳು ತಿಳಿದಷ್ಟು ಇನ್ನೂ ತಿಳಿದಿಲ್ಲ ಅಂತಲೇ ನಮ್ಗೆ ಅರ್ಥವಾಗುತ್ತೆ ಹೊರತು ತಿಳಿದಿದ್ದೇವೆ ಎನ್ನುವ ಧೈರ್ಯವೇ ಕೊಡಲ್ಲ. ಅದು ಪ್ರಮೇಯ ಗ್ರಂಥಗಳ ಸ್ವಾರಸ್ಯ. ಹಾಗಾಗಿ ಜಗನ್ನಾಥದಾಸರು ಭಕ್ತರು ಜೀವನದಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕಾದ ಪ್ರಮೇಯಗಳನ್ನು ಅನೇಕ ಪಂಚರಾತ್ರ ಮೊದಲಾದ ಅನೇಕ ಪ್ರಮೇಯ ಗ್ರಂಥಗಳಿಂದ ಅದನ್ನು ಸಾರವನ್ನು ತುಂಬಿ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಶ್ರೀಮನ್ ನ್ಯಾಯಸುಧಾ ಓದಿ ಅದನ್ನು ಪಾಠ ಪ್ರವಚನ ಮಾಡೋದು ಒಂದು ಬಗೆಯ ಪಾಂಡಿತ್ಯ. ಆದರೆ ಅಷ್ಟಕ್ಕೆ ನಮ್ಮ ಸಾಧನೆ ನಿಲ್ಲಬಾರದು. ಜೀವನದ ಅನುಸಂಧಾನದ ಪ್ರಮೇಯ ಘಟ್ಟಕ್ಕೆ ನಾವು ಬಂದಾಗಲೇ ಅದು ಸಾರ್ಥಕ ಆಗೋದು. ಹಾಗಾಗಿ ನ್ಯಾಯಸುಧಾ ಓದಿ ಪಾಠ ಹೇಳಬಹುದು. ಆದರೆ ಹರಿಕಥಾಂಸಾರದ ಪ್ರಮೇಯ ಸೂಕ್ಷ್ಮಗಳನ್ನು ತಿಳ್ಕೊಳ್ಬೇಕಾಗಿದ್ದರೆ ಶಾಸ್ತ್ರದ ಜೊತೆಯಲ್ಲಿ ಹರದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ನಾವು. ಅದು ಹೇಗೆ ಅಂತಂದರೆ, ಕಬ್ಬಿನ ಜಲ್ಲೆ ಇದೆ. ಆ ಕಬ್ಬಿನ ಜಲ್ಲೆಯನ್ನು ಹಲ್ಲಿದ್ದವರು ಜಗಿದು ತಿಂತಾರೆ. ಹಲ್ಲಿಲ್ಲದೇ ಇರುವವರು ಕಬ್ಬಿನ ರಸವನ್ನು ಆಸ್ವಾದನೆ ಮಾಡಬೇಕಾದ್ರೆ ಕಬ್ಬಿನ ಜಲ್ಲೆಯನ್ನು ಯಂತ್ರಕ್ಕೆ ಹಾಕಿ ಹಿಂಡಿ ಅದರ ಸಾರವನ್ನು ರಸವನ್ನು ಒಂದು ಲೋಟದಲ್ಲಿ ಹಾಕಿಕೊಂಡು ಕುಡಿದು ತೃಪ್ತಿ ಪಡ್ತಾರೆ. ಹಾಗೆ ಅಂಥೇಳಿ ಹಲ್ಲಿಲ್ಲದೇ ಇದ್ದವರು ಮಾತ್ರ ಕಬ್ಬಿನ ರಸವನ್ನು ಕುಡಿತಾರೆ ಅಂತೇನಿಲ್ಲ. ಹಲ್ಲಿದ್ದವರು ಕುಡಿತಾರೆ, ಹಲ್ಲಿಲ್ಲದೇ ಇದ್ದವರು ಕುಡಿತಾರೆ. ಶಾಸ್ತ್ರಗಳು ಕಬ್ಬಿನ ಜಲ್ಲೆ ಆದರೆ ಕೆಲವರು ಹಲ್ಲಿರುವವರು ಅದನ್ನು ಚೆನ್ನಾಗಿ ಆಸ್ವಾದನೆ ಮಾಡಬಹುದು. ಆದರೆ ಹಲ್ಲಿಲ್ಲದೇ ಇದ್ದವರು ಕೂಡ ಶಾಸ್ತ್ರ ಅನ್ನುವ ಕಬ್ಬಿನ ರಸವನ್ನು ಕುಡಿಯಬೇಕು ಅಂತ ಆಸೆ ಆದರೆ ಅದಕ್ಕೆ ಎಲ್ಲ ಹರಿದಾಸರು, ಯತಿ ಹರಿದಾಸರು, ಗೃಹಸ್ಥ ಹರಿದಾಸರು, ಮಹಿಳಾ ಹರಿದಾಸರು ಅವರೆಲ್ಲ ಶಾಸ್ತ್ರದ ಕಬ್ಬಿನ ಜಲ್ಲೆಯನ್ನು ತಮ್ಮ ಮನಸ್ಸು ಅನ್ನುವ ಯಂತ್ರದಲ್ಲಿ ಹಾಕಿ ಹಿಂಡಿ ಅಂದರೆ ಮನನ ಮಾಡಿ ಅದರ ಸಾರವನ್ನು ಕನ್ನಡದ ಬಟ್ಟಲಿನ ತುಂಬಿಕೊಟ್ಟಿದ್ದಾರೆ. ಎಲ್ಲರೂ ಕುಡಿದು ಆನಂದ ಪಡ್ರಿ ಹಾಗೆ ಅಂಥೇಳಿ ಹಲ್ಲಿಲ್ಲದೇ ಇದ್ದವರು ಮಾತ್ರ ಕಬ್ಬಿನ ರಸವನ್ನು ಕುಡಿಯೋದು ಅಂತಲ್ಲ. ಹಲ್ಲಿದ್ದವರು ಕಬ್ಬಿನ ರಸವನ್ನು ಕುಡಿತಾರೆ, ಆಸ್ವಾದನೆ ಮಾಡ್ತಾರೆ. ಹಾಗೆ ಶಾಸ್ತ್ರಾಭ್ಯಾಸ ಮಾಡದೇ ಇದ್ದವರಿಗೆ ಮಾತ್ರ ಹರಿದಾಸ ಸಾಹಿತ್ಯ ಅಲ್ಲ, ಶಾಸ್ತ್ರಾಭ್ಯಾಸ ಮಾಡಿದವರಿಗೂ ಸಾಧನೆಗೆ ಹರಿದಾಸ ಸಾಹಿತ್ಯದ ಸಹಕಾರ ಬೇಕು.
ಹೀಗಾಗಿ ಶಾಸ್ತ್ರಾಧ್ಯಯನ ಮಾಡುವ ವ್ಯಕ್ತಿಗಳು, ಶಾಸ್ತ್ರಾಧ್ಯಯನವನ್ನು ನೇರವಾಗಿ ಮಾಡಲಿಕ್ಕಾಗದ ಸಾಧಕರು ಎಲ್ಲರಿಗೂ ಕೂಡ ಹರಿದಾಸ ಸಾಹಿತ್ಯ ಸಾಧನೆಯ ಗ್ರಂಥ ಅನ್ನುವುದನ್ನು ನಾವು ತಿಳಿದುಕೊಂಡಾಗ ಈ ಜಗನ್ನಾಥದಾಸರು, ಅವರ ಗುರುಗಳು ವಿಜಯದಾಸರು, ಅವರ ಸುಳಾದಿಗಳು ಅದರಲ್ಲಿ ತುಂಬಿರುವ ಪ್ರಮೇಯಗಳ ರಸಘಟ್ಟ ಏನಿದೆ ಅದನ್ನು ಕೇಳೋದು, ಶ್ರವಣ ಮಾಡಿ ಅದನ್ನು ಅನುಸಂಧಾನ ಮಾಡಿ ಮನಸ್ಸಿನಲ್ಲಿ ಅದನ್ನು ಸ್ಥಾಪನೆ ಮಾಡಿಕೊಳ್ಳೋದು ಬಹಳ ಶ್ರಮದ ಕೆಲಸ. ಆದರೂ ಅದರ ಪ್ರಯತ್ನವನ್ನಾದರೂ ಸ್ವಲ್ಪ ನಾವು ಮಾಡಬೇಕು. ಹಾಗಾಗಿ ಭೋಜನ ಮಾಡುವಾಗ ಆ ಭೋಜನಕ್ಕೆ ಬಳಸುವ ಪದಾರ್ಥಗಳು, ಭೋಕ್ತೃಗಳು, ಆ ಎಲ್ಲದರಲ್ಲಿ ಭಗವಂತನ ಲೀಲೆ ಏನು ಅನ್ನುವುದನ್ನು ನಮಗೆ ತಿಳಿಸಿಕೊಡ್ತಾರೆ. ನಾವು ಜಡವಾದ ವಸ್ತುಗಳನ್ನು ತಿಂದು ಅದೇ ನಮಗೆ ರಸಾಸ್ವಾದವನ್ನು ಕೊಡುತ್ತೆ ಅಂತ ತಿಳ್ಕೊಳ್ತೇವೆ. ಅಥವಾ ಜಡವಾದ ಇಂದ್ರಿಯಗಳಿಂದ ನಾವು ರಸಾಸ್ವಾದ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ತೇವೆ. ಆದರೆ ಕೇವಲ ಪರಮಚೇತನನಾದ ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಜಡ ಪದಾರ್ಥಗಳಿಂದ ಯಾವ ಕ್ರಿಯೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನೂ ಕೂಡ ಜಗನ್ನಾಥದಾಸರು ಬಹಳ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವನಜ ಜಾಂಡದೊಳು ಉಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ಮನಕ್ಕೆ ಬಂದುದನು ಉಂಡುಣಿಸಿ ಸಂಹನನ ಕುಪಚಯ ಕರ್ಣಕಾನಂದ ಅನಿಮಿಷಿರ್ಗಾತ್ಮ ಪ್ರದರ್ಶನ ಸುಖವನೀವ ಹರಿ. ವನಜ ಜಾಂಡದೊಳುಳ್ಳ ಅಖಿಲ ಚೇತನರು. ವನ ಅಂತಂದರೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ವನಜ ಅಂದರೆ ನೀರಿನಲ್ಲಿ ಹುಟ್ಟುವ ಕಮಲ ಅಂತ ಅರ್ಥ. ಅದನ್ನು ವನಜ ಅಂದರೆ ಕಮಲ. ವನಜ ಅಂದರೆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮ. ವನಜ ಜಾಂಡ ಅಂದರೆ ಬ್ರಹ್ಮಾಂಡ ಅಂತ ಅರ್ಥ. ಹಾಗಾಗಿ ವನಜ ಜಾಂಡದಳುಳ್ಳ ಅಖಿಲ ಚೇತನರು, ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಚೇತನರು ಕೂಡ ಭುಂಜಿಪ ಚತುರ್ವಿಧ ಭೋಜನ ಪದಾರ್ಥದಿ. ನಾವು ಬೇಕಾದಷ್ಟು ಐಟಮ್ಸ್ ತಿಂತೇವೆ, ಇಲ್ಲಿ ಬರೀ ಚತುರ್ವಿಧ 4 ಹೇಳಿಬಿಟ್ರಲ್ಲ ಹಾಗೆ ಅಂತ ಅನಿಸ್ಬೋದು. ನೀವೇನೇನು ಆಹಾರಗಳು ತಿಂತೀರೋ ಅದನ್ನೆಲ್ಲ ನಾಲ್ಕರಲ್ಲೇ ವರ್ಗೀಕರಣ ಮಾಡಿ ತುಂಬಿದ್ದಾರೆ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಎಂಬುದಾಗಿ 4 ಬಗೆಯ ಆಹಾರ ಅನ್ನುವುದನ್ನು ವಿಂಗಡಿಸ್ತಾರೆ. ಚತುರವಿಧ ಭೋಜನ ಪದಾರ್ಥದಲ್ಲಿ ಚತುರವಿಧ ರಸರೂಪ ತಾನಾಗಿ ಆ 4 ಬಗೆಯ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಈ 4 ಬಗೆಯ ಆಹಾರಗಳಲ್ಲಿ 4 ರಸಗಳ ರೂಪದಿಂದ ಭಗವಂತ ತಾನೇ ಅಲ್ಲಿ ಅಂತರ್ಗತನಾಗಿದ್ದಾನೆ. ಚತುರ್ವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದನ್ನು ಉಂಡುಣಿಸಿ, ಅವನು ಮನಸ್ಸಿಗೆ ಬಂದದ್ದನ್ನು ಅವನು ಸ್ವೀಕಾರ ಮಾಡಿ ಜೀವನಿಗೂ ಉಣಿಸ್ತಾನೆ. ಕನ್ನಡಿಯ ಮುಂದೆ ನಿಂತಿರುವ ವ್ಯಕ್ತಿ ತಿಂದರೇನೆ ಕನ್ನಡಿ ಒಳಗಿರುವ ಪ್ರತಿಬಿಂಬ ತಿನ್ನುವ ಹಾಗೆ ಕಾಣೋದು ನಮಗೆ. ಅದರಂತೆ ಬಿಂಬನಾದ ಭಗವಂತ ತಿಂದರೇನೆ ಪ್ರತಿಬಿಂಬನಾದ ಜೀವ ತಿನ್ನಲಿಕ್ಕೆ ಸಾಧ್ಯ. ಅದಕ್ಕೆ ಅವನು ಉಂಡು ಉಣಿಸಿ ಎಂದು 2 ಸೇರಿಸಿದ್ದಾರೆ. ಅವನು ಸ್ವೀಕಾರ ಮಾಡಿ ನಮಗೂ ಉಣಿಸ್ತಾನೆ ಪರಮಾತ್ಮ. ಚತುರ್ವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದನ್ನು ಉಂಡುಣಿಸಿ. ಅವನು ಸ್ವತಂತ್ರ. ನಮ್ಮ ಹಾಗೆ ಅನಿವಾರ್ಯವಾಗಿ ಇಷ್ಟ ಇಲ್ಲದೆ ಹೋದರೂ ಕೆಲವೊಮ್ಮೆ ಏನೇನೋ ತಿಂತಾ ಇರ್ತೇವೆ. ಪರಮಾತ್ಮನಿಗೆ ಈ ಗತಿ ಇಲ್ಲ. ಅವನು ಸ್ವತಂತ್ರ ಪುರುಷ ಆದ್ದರಿಂದ ಅವನು ಮನಸ್ಸಿಗೆ ಬಂದ ಹಾಗೆ ಅದನ್ನು ಸ್ವೀಕಾರ ಮಾಡ್ತಾನೆ. ಆ ಸ್ವಾತಂತ್ರ್ಯ ಭಗವಂತನಿಗಿದೆ. ಉಂಡು ಉಣಿಸಿ ಅವನು ಸ್ವೀಕಾರ ಮಾಡಿ ಜೀವರಿಗೂ ಉಣ್ಣಿಸಿದ ಮೇಲೆ ಏನಾಗತ್ತೆ? ಸಂಹನನಕ್ಕೆ ಉಪಚಯ. ಸಂಹನನ ಅಂದರೆ ಈ ದೇಹ, ಈ ಶರೀರ ಆಹಾರವನ್ನು ಸೇವನೆ ಮಾಡುವುದರಿಂದ ಈ ಶರೀರ ವೃದ್ಧಿಯಾಗತ್ತೆ. ಆ ಶರೀರದಲ್ಲಿ ಭಗವಂತ ಚತುರ್ವಿಧ ರೂಪ ರಸತಾನಾಗಿ ಆ ದೇಹಕ್ಕೆ ವೃದ್ಧಿಯನ್ನು ಕೊಡ್ತಾನೆ. ಕರಣಕ್ಕೆ ಆನಂದ ಅಂದರೆ ಕರ್ಣ ಅಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಆನಂದವನ್ನು ಕೊಡ್ತಾನೆ. ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವ. ಆಹಾರ ಪದಾರ್ಥಗಳ ಅಭಿಮಾನಿ ದೇವತೆಗಳಿದ್ದಾರೆ. ಆಹಾರ ಪದಾರ್ಥಗಳ ಅಭಿಮಾನಿ ದೇವತೆಗಳಿಗೆ ಅಲ್ಲಲ್ಲಿರುವ ತನ್ನ ಸ್ವರೂಪ ದರ್ಶನ ಮಾಡಿಸಿ ಆನಂದ ಕೊಡ್ತಾನೆ ಪರಮಾತ್ಮ. ಹೀಗೆ 4 ಬಗೆಯಾದ ಪದಾರ್ಥಗಳು, ಅದರಲ್ಲಿ 4 ಬಗೆಯ ರಸಗಳು, ಅದರಲ್ಲಿ ಭಗವಂತ ಆ ರಸಗಳನ್ನು ತಾನು ಸ್ವೀಕಾರ ಮಾಡಿ ಜೀವನಿಗೂ ಕೂಡ ತಿನ್ನಿಸಿ ಅದರಲ್ಲಿ ಜೀವನ ಈ ಜಡ ದೇಹಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾನೆ. ಅವನ ಇಂದ್ರಿಯಗಳಿಗೆ ಆನಂದವನ್ನು ಕೊಡ್ತಾನೆ. ಆ ಭೋಜ್ಯ ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳು ಯಾರಿದ್ದಾರೆ, ಅಭಿಮಾನಿ ದೇವತೆಗಳಿಗೆ ಅಲ್ಲಿರುವ ತನ್ನ ರೂಪವನ್ನು ಪ್ರದರ್ಶನ ಮಾಡಿ ಆ ಸುಖವನ್ನು ಅವರಿಗೆ ಕೊಡ್ತಾನೆ ಪರಮಾತ್ಮ.
ಹೀಗೆ ವನಜ ಜಾಂಡದಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ಮನಕ್ಕೆ ಬಂದುದನು ಉಂಡು ಉಣಿಸಿ ಸಂಹನನಕ್ಕೆ ಉಪಚಯ ಕರ್ಣಕಾನಂದ ಅನಿಮಿಷರಿಗೆ ಆತ್ಮಪ್ರದರ್ಶನ ಸುಖವನೀವ ಹರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನಿಮಿಷ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಅನಿಮಿಷರಿಗೆ ಅಂತ. ಅನಿಮಿಷರಿಗೆ ಅಂದರೆ ದೇವತೆಗಳಿಗೆ ಅಂತ ಅರ್ಥ. ಯಾಕೆ ಅವರಿಗೆ ಅನಿಮಿಷರು ಅಂತ ಹೆಸರು ಅಂದರೆ ಅವರು ಕಣ್ಣ ರೆಪ್ಪೆ ಹಾಕಲ್ಲ, ಅದಕ್ಕೋಸ್ಕರ ನಿಮಿಷ ಅಂದರೆ ಕಣ್ಣ ರೆಪ್ಪೆ ಹಾಕಿ ತೆಗೆಯೋರು, ಅನಿಮಿಷ ಅಂದರೆ ಕಣ್ಣ ರೆಪ್ಪೆ ಹಾಕೋದು ತೆಗೆಯೋದು ಮಾಡಲ್ಲ, ಅದಕ್ಕೆ ಅವರಿಗೆ ಅನಿಮಿಷರಿಗೂ ಅಂತ ಕರೀತಾರೆ. ನಮಗೆ ಯಾಕೆ ನಾವು ಕಣ್ಣು ಹಾಕಿ ತೆಗೆಯೋದಕ್ಕೆ ನಿಮಿಷ ಅಂತೆಲ್ಲ ಅಂತಾರೆ. ಯಾಕೆ ನಿಮಿಷ ಅಂತ ಇದಕ್ಕೆ ಹೆಸರು ಅಂತಂದರೆ ಅದರೊಳಗೆ ಅದಕ್ಕೆ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ. ನಿಮಿ ರಾಜ ಇದ್ದ ಇಕ್ಷ್ವಾಕು ವಂಶದ ಹಿಂದೆ. ನಿಮಿ ರಾಜ ಒಂದು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ತಮ್ಮ ಕುಲಪುರೋಹಿತರಾದ ವಸಿಷ್ಠರಿಗೆ ಬಂದು ನಡೆಸಿಕೊಡಬೇಕು ಅಂತ ಆಹ್ವಾನ ಮಾಡಿದ. ಅವರು ಇಂದ್ರನ ಒಂದು ಯಜ್ಞದ ಪೌರೋಹಿತ್ಯವನ್ನು ಒಪ್ಪಿಕೊಂಡಿದ್ದರು. ಹಾಗಾಗಿ ಅದನ್ನು ಮುಗಿಸಿ ಬರ್ತೇನೆ ನಾನು ಅಂತ ಹೇಳಿದರು. ರಾಜ ನಾನು ಕರೆದಾಗ ಬರಬೇಕು, ಪುರೋಹಿತರು ಬರಲ್ಲ ಅಂದರೆ ಏನರ್ಥ ಅನ್ನೋ ಹಾಗೆ ಒಂದು ಭಾವನೆ ಬಂತು. ಅವನು ವಸಿಷ್ಠರಿಗೆ ತಿಳಿಸದೇನೆ ಇನ್ನೊಬ್ಬ ಪುರೋಹಿತರನ್ನು ಇಟ್ಕೊಂಡು ತನ್ನ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ವಸಿಷ್ಠರು ರಾಜ ಕಾಯ್ತಾ ಇದ್ದಾನೆ ಅಂತ ಧಾವಂತದಿಂದ ಬರುವಾಗ ಇಲ್ಲಿ ಇನ್ನೊಬ್ಬರನ್ನು ಕೂಡಿಸಿಕೊಂಡು ಅವನು ಯಜ್ಞ ಮಾಡ್ತಾ ಇರೋದನ್ನು ನೋಡಿ ಇದು ತಮಗೆ ಅಪಮಾನ ಮಾಡಿದ್ದಾನೆ, ತನಗೆ ಹೇಳದೆ ಅನುಮತಿ ಪಡೆಯದೆ ಇಂಥ ಕೆಲಸ ರಾಜ ಮಾಡಿದ್ದಾನೆ ಅಂತ ಹೇಳಿ ಸಿಟ್ಟು ಬಂದು ಅವನು ನಿನ್ನ ದೇಹ ಬಿದ್ದೋಗಲಿ ಎಂದು ಶಾಪ ಕೊಟ್ಟರು ವಸಿಷ್ಠರು. ಇವನಿಗೂ ಸಿಟ್ಟು ಬಂತು, ನಾನು ನಿಮ್ಮನ್ನು ಕರೆದೆ, ನೀವು ಬರಲಿಲ್ಲ, ನಾನು ಬೇರೆಯವ್ರಿಗೆ ಕೂಡ್ಸ್ಕೊಂಡು ಮಾಡಿದೆ, ನಂದೇನು ತಪ್ಪು, ನಂಗೆ ಶಾಪ ಕೊಡ್ತೀನಿ ಅಂತ ಇವನು ಶಾಪ ಕೊಟ್ಟ. ಇಬ್ಬರೂ ಪರಸ್ಪರ ಶಾಪದಿಂದ ದೇಹತ್ಯಾಗ ಮಾಡಿದರು. ಆ ಇಬ್ಬರೂ ಶಾಪದಿಂದ ದೇಹತ್ಯಾಗ ಮಾಡಿದ್ದರಿಂದ ನಿಮಗೆ ವಿದೇಹ ಅಂತ ಹೆಸರಾಯಿತು. ಅವನ ದೇಹ ಕಳ್ಕೊಂಡ, ಅವನಿಗೆ ವಿದೇಹ ಅಂತ ಹೆಸರಾಯಿತು. ಆನಂತರ ವಸಿಷ್ಠರು ಮಿತ್ರಾವರ್ಣರ ಮಕ್ಕಳಾಗಿ ಮತ್ತೆ ಹುಡ್ತಾರೆ, ಇನ್ನೊಂದು ಜನ್ಮವನ್ನು ಪಡೀತಾರೆ. ಋತ್ವಿಕಗಳು ಹೇಳಿದರು, ಈ ದೇಹದಲ್ಲಿ ಮತ್ತೆ ನಿನ್ನನ್ನು ನಾವು ಸೇರಿಸುವ ವ್ಯವಸ್ಥೆ ಮಾಡ್ತೇವೆ, ಈ ದೇಹದಲ್ಲಿ ಪ್ರವೇಶ ಮಾಡು ಹಾಗೆ ಅಂತ ಕೇಳಿಕೊಂಡ್ರು. ಅವನಿಗೆ ಆ ದೇಹ ಬಿದ್ದು ಹೋದ ಮೇಲೆ ಈ ದೇಹ, ಅದರ ಮೇಲಿನ ಅಹಮ್ಮು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಯಿತು. ಈ ದೇಹದ ಸಹವಾಸವೇ ಬೇಡ ಅಂಥೇಳಿ ದೇಹದಲ್ಲಿ ಪ್ರವೇಶವೇ ಮಾಡಲಿಲ್ಲ. ದೇಹದಲ್ಲೇ ಪ್ರವೇಶ ಮಾಡದೇ ಇದ್ದಾಗ ಮುಂದೆ ವಂಶ ಬೆಳೆಯೋದು ಹೇಗೆ? ಹಾಗಾಗಿ ಆ ದೇಹದ ಅಸ್ಥಿಯನ್ನು ತೆಗೆದುಕೊಂಡು ಮಥನ ಮಾಡಿದರು. ಮಥನ ಮಾಡಿದಾಗ ಒಬ್ಬ ಮಗ ಹುಟ್ಟಿದ. ಅವನು ಮಥನದಿಂದ ಹುಟ್ಟಿದ್ದರಿಂದ ಅವನಿಗೆ ಮಿಥಿಲ ಅಂತ ಹೆಸರಾಯಿತು. ಅದೇ ಮಿಥಿಲಾಪಟ್ಟಣ ಅಂತ ಮುಂದೆ ಆಯಿತು. ಸೀತಾದೇವಿ ಮೈಥಿಲಿ ಅಂತ ಅನಿಸಿಕೊಂಡರು. ಇದು ಕಥೆ. ಆನಂತರ ವಿದೇಹ ಅಂತ ರಾಜ ಅನಿಸಿಕೊಂಡದ್ದರಿಂದ ವಿದೇಹ ರಾಜ ಅಂತ ಅನಿಸಿಕೊಂಡ. ವೈದೇಹಿ ಅಂತ ಸೀತೆಗೆ ಮುಂದೆ ಹೆಸರಾಯಿತು. ಆನಂತರ ಆ ಮಗು ಹುಟ್ಟಿದಲ್ಲ, ಆ ಹುಟ್ಟಿದ ಮಗು ಅದು ಮುಂದಿನ ವಂಶಕ್ಕೆ ಜನಕವಾದದ್ದರಿಂದ ಅವನಿಗೆ ಜನಕ ಮಹಾರಾಜ ಅಂತ ಕರೆದರು. ಮುಂದೆ ಆ ವಂಶದಲ್ಲಿ ಬರುವವರೆಗೆ ಜನಕ ಅನ್ನೋದು ಸರ್ನೇಮ್ ಆಗೋಯಿತು. ಹಾಗಾಗಿ ಸೀತಾದೇವಿಯ ಜನಕ ಮಹಾರಾಜ ಬೇರೆ, ಅವನ ಹೆಸರು ಕ್ಷೀರಧ್ವಜ ಅಂತ. ಜನಕ ವಂಶದಲ್ಲಿ ಬಂದದ್ದರಿಂದ ಅವನಿಗೆ ಜಾನಕ ಅಂತ ಸರ್ನೇಮ್ ಶುರುವಾಯಿತು. ಅವಳು ಜಾನಕಿ ಅಂತ ಪ್ರಸಿದ್ಧಳಾದಳು ಅನ್ನುವುದು ಕಥೆ. ಆನಂತರ ಶರೀರ ಬಿಟ್ಟ ನಿಮಗೆ ಇರಲಿಕ್ಕೊಂದು ಸ್ಥಳ ಬೇಕಲ್ಲ, ಅದಕ್ಕೆ ಋಷಿಗಳು ಎಲ್ಲರ ಕಣ್ಣ ರೆಪ್ಪೆಯಲ್ಲಿ ನೀನು ನೆಲೆಸು ಅಂತ ಅವನಿಗೆ ಹರಿಸಿದರು. ಹಾಗಾಗಿ ಎಲ್ಲ ಕಣ್ಣ ರೆಪ್ಪೆಯಲ್ಲಿ ನಿಮಿ ರಾಜ ನೆಲೆಸಿದ್ರಿಂದ ನಿಮಿ ಇರುವುದರಿಂದ ನಿಮೇಶ ಅಂತ ಹೆಸರಾಯಿತು. ಅದು ಕಣ್ಣು ರೆಪ್ಪೆ ಹಾಕುವ ಮನುಷ್ಯರ ಕಥೆ. ಅದು ದೇವತೆಗಳು ಕಣ್ಣು ರೆಪ್ಪೆ ಹಾಕುವವರಲ್ಲಾದ್ದರಿಂದ, ನಿದ್ರೆ ಮಾಡುವವರಲ್ಲಾದ್ದರಿಂದ ಅವರಿಗೆ ಅನಿಮಿಷ ಅಂತ ಕರಿತಾ ಇದ್ದಾರೆ. ಹೀಗೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ. ನಮಗೆಲ್ಲ ದೇಹಕ್ಕೆ ವೃದ್ಧಿ, ಬೆಳವಣಿಗೆ, ಇಂದ್ರಿಯಗಳಿಗೆ ಆನಂದ, ಇದನ್ನೆಲ್ಲ ಪರಮಾತ್ಮ ಕೊಟ್ಟ. ಆನಂತರ ಆ ಭೋಜ್ಯ ವಸ್ತುಗಳಲ್ಲಿರುವ ಅಭಿಮಾನಿ ದೇವತೆಗಳಿಗೆ ಅಲ್ಲಿರುವ ತನ್ನ ರೂಪಗಳ ಪ್ರದರ್ಶನ ಮಾಡಿ ಅದರಿಂದ ಅವರಿಗೆ ಸುಖವನ್ನು ಕೊಡ್ತಾನೆ ಪರಮಾತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನೀಡದಂದದಲ್ಲಿ ಇಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗೆ ಇರಿದು ಆಡುತ್ತಾ ಆನಂದಾತ್ಮ ಚಲಿಸುವ ಲೋಕದಳು ತಾನು. ದೇಹಕ್ಕೆ ಹೇಗೆ ಬೆಳವಣಿಗೆ ಆಗತ್ತೆ ಅದನ್ನು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ನೀಡ ಅಂದರೆ ಅದು ಕನ್ನಡದಲ್ಲಿ ನೀಡೋದಿಲ್ಲ ಅಂತ ಅರ್ಥ ಅಲ್ಲ. ನೀಡ ಅಂದರೆ ಗೂಡು ಅಂತ ಸಂಸ್ಕೃತದಲ್ಲಿ. ಹಾಗಾಗಿ ಜೀವ ಇರುವ ಗೂಡು ಅಂದರೆ ಲಿಂಗದೇಹ. ನೀಡದಂದಲಿ ಇಪ್ಪ ಲಿಂಗಕ್ಕೆ, ಗೂಡಿನಂತೆ ಇರತಕ್ಕಂತಹ ಲಿಂಗ ಶರೀರಕ್ಕೆ ಅಂತ ಅರ್ಥ.
ಜೀವ ಅನ್ನುವ ಹಕ್ಕಿ ನೆಲೆಸುವ ಗೂಡು ಲಿಂಗ ಶರೀರ. ಹಾಗಾಗಿ ನೀಡದಂದದಲ್ಲಿ ಇಪ್ಪ ಲಿಂಗಕ್ಕೆ ಅಂದರೆ ಗೂಡಿನಂತೆ ಇರುವಂತಹ ಲಿಂಗದೇಹಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ, ಈ 4 ಚತುರ್ವಿಧ ರಸ ಅಂತ ಹೇಳಿದ್ರಲ್ಲ, ಆ 4 ರಸವನ್ನು 16 ಬಗೆಯಾಗಿ ವಿಂಗಡಿಸಿ ಈ ದೇಹದಲ್ಲಿರುವ 16 ಕಲೆಗಳಿಗೆ ಪುಷ್ಟಿ ಕೊಡ್ತಾನೆ ಪರಮಾತ್ಮ. ಷೋಡಶಾತ್ಮಕ ರಸವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ. ಉಪಚಯ ಅಂದರೆ ಬೆಳವಣಿಗೆ ಅಂತ ಅರ್ಥ. ಹಾಗೆ ಈ ದೇಹ 16 ಕಲೆಗಳಿಂದ ಕೂಡಿರೋದಕ್ಕೆ ಷೋಡಶ ಕಲಾತ್ಮಕ ಶರೀರ ಅಂತ ಕರೀತಾರೆ. ಆ 16 ಕಲೆಗಳಿಗೆ ಉಪಚಯವನ್ನು ಕೊಡ್ತಾ ಇದ್ದಾನೆ ಸ್ವಾಮಿ. ಕೊಡ್ತಾ ಕ್ರೋಢ 72,000 ನಾಡಿಗತ ದೇವತೆಗಳ ಒಳಗೆ. ಕ್ರೋಢ ಅಂತಂದರೆ ವರಾಹದೇವರು. ವರಾಹದೇವರು ವರಾಹ ರೂಪದಿಂದ ಪರಮಾತ್ಮ ಇದ್ದು 72,000 ನಾಡಿಗಳೊಳಗೆ ಇರತಕ್ಕಂತಹ ದೇವತೆಗಳಿಗೆ ಅವರ ಒಳಗಿದ್ದು ವಿಹರಿಸ್ತಾ ಅವರಿಗೆ ಆನಂದವನ್ನು ಕೊಡ್ತಾನೆ. ಹೀಗೆ ಕ್ರೋಢ 72,000 ನಾಡಿಗತ ದೇವತೆಗಳೊಳಗಿರಿದು ಆಡುತ್ತಾ ಆನಂದಾತ್ಮ ಚರಿಸುವ ಲೋಕದಳು ತಾನು. ಹೀಗೆ 4 ರಸವನ್ನು 16 ರಸವಾಗಿ ವಿಂಗಡಿಸಿ ದೇಹದ 16 ಕಲೆಗಳಿಗೆ ಪುಷ್ಟಿ ನೀಡಿ ಆನಂತರ ಆ 72,000 ನಾಡಿಗಳೊಳಗಿರುವ ದೇವತೆಗಳಿಗೆ ವರಾಹ ರೂಪದಿಂದ ಪರಮಾತ್ಮ ಇದ್ದು ವಿಹಾರ ಮಾಡ್ತಾ ಆನಂದ ಸ್ವರೂಪನಾಗಿ ಈ ಲೋಕದಲ್ಲಿ ಸಂಚಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನೀಡದಂದಲಿ ಇಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗಿದ್ದು ಆಡುತ್ತಾ ಆನಂದಾತ್ಮ ಚರಿಸುವ ಲೋಕದಳು ತಾನು. ಹಾಗೆ ಅಂತಾರೆ. 16 ಕಲೆಗಳು ಅಂದರೆ ಯಾವುದು? ಇಂದ್ರಿಯಾಣಿ ದಶೈಕಂಚ ಮನಸ್ತನ್ಮಾತ್ರಕಾಸ್ತಥ ಪಂಚೈವ ಷೋಡಶಕಲಃ ಲಿಂಗದೇಹೋ ಹ್ಯನಾದಿಮಾನ್ ಅಂಥೇಳಿ ವಿಷ್ಣು ರಹಸ್ಯದಲ್ಲಿ ಅದರ ವಿವರಣೆ ಕೊಡ್ತಾ ಇದ್ದಾರೆ. 11 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಹೀಗೆ 11 ಇಂದ್ರಿಯಗಳು, ಅನಂತರ ಪಂಚ ತನ್ಮಾತ್ರಗಳು, ಹೀಗೆ ಒಟ್ಟು 16. ಈ 16 ಕಲಾತ್ಮಕವಾದದ್ದು ಲಿಂಗದೇಹ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅನಂತರ ಭಗವಂತ ನೀರಿನೊಳಗಿದ್ದು ಹೇಗೆ ವಿಹಾರ ಮಾಡ್ತಾನೆ? ನಾವು ಆಹಾರ ಪದಾರ್ಥಗಳ ನೀರು ಒಂದು ಪ್ರಧಾನ. ಹಾಗಾಗಿ ನೀರಿನೊಳಗಿದ್ದು ಭಗವಂತ ಹೇಗೆ ವಿಹಾರ ಮಾಡ್ತಾನೆ ಅದನ್ನು ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಾರಿವಾಚ್ಯನು ವಾರಿಯೊಳಗಿರ್ದಾರು ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚ ರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿ ಅಂತ ಇದ್ದಾರೆ. ಅಂದರೆ ಪರಮಾತ್ಮ ವಾರಿವಾಚ್ಯನು ಅಂದರೆ ವಾರಿ ಎಂಬ ಶಬ್ದದಿಂದ ವಾಚ್ಯನಾಗಿ ಅಂತರ್ಥ. ವಾರಿ ಅಂತಂದರೆ ಅಕ್ಷರ ಸಂಖ್ಯೆ ಒಳಗೆ ಅದು ವಾ ಅಂದರೆ ಯಾರ ಲಾವ 4, ರಿ ಅಂದರೆ ಯಾರ 2, ಹೀಗೆ 4 × 2 6. ವಾರಿವಾಚ್ಯನು ವಾರಿಯೊಳಗಿರ್ದು 6 ರಸವೆಂದೆನಿಸಿ ಪರಮಾತ್ಮ ಆ ವಾರಿ ಎಂಬ ಶಬ್ದದಿಂದ ಪ್ರತಿಪಾದ್ಯನಾಗಿ ನೀರೊಳಗೆ ಇದ್ದು, ವಾರಿಯೊಳಗಿದ್ದು ಅಂದರೆ ನೀರೊಳಗೆ ಇದ್ದು 6 ರಸ ಎಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯಳು, 36,000 ಸ್ತ್ರೀ ನಾಡಿಗಳಲ್ಲಿ 36,000 ಪುರುಷ ನಾಡಿಗಳಲ್ಲಿ ಆಯಾ ರೂಪಗಳನ್ನು ಧರಿಸಿದವನಾಗಿ ಸರ್ವ ಶರೀರದಲ್ಲಿ ಅಹಶ್ಚ ರಾತ್ರಿ ವಿಹಾರ ಮಾಳ್ಪನು, ಸಕಲ ಶರೀರಗಳಲ್ಲಿ ಹಗಲು ರಾತ್ರಿಗಳಲ್ಲಿ 72,000 ರೂಪಗಳಿಂದ ಇದ್ದು ಭಗವಂತ ವಿಹಾರ ಮಾಡ್ತಾನೆ ಅಂತ ಇದ್ದಾರೆ. ನೀರಲ್ಲಿರುವ 6 ರಸಗಳು ಅಂದರೆ ಸಿಹಿ, ಕಹಿ, ಹುಳಿ, ಉಪ್ಪು, ಖಾರ, ಒಗರು. ಇದು ನೀರಿನಲ್ಲಿರುವಂತಹ 6 ರಸಗಳು. ಆ 6 ಬಗೆಯ ರುಚಿ ಇರುವುದು ವಾರಿ ಎಂಬ ಶಬ್ದದ ಸಂಖ್ಯೆ ಒಳಗೆ ಸೇರಿಕೊಂಡಿದೆ ಅನ್ನುವುದನ್ನು ಜಗನ್ನಾಥದಾಸ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 36,000 ಪುರುಷ ರೂಪಗಳು ದೇಹದ ಬಲಭಾಗದ 36,000 ನಾಡಿಗಳಲ್ಲಿದೆ. 36,000 ಸ್ತ್ರೀ ರೂಪಗಳು ಎಡಭಾಗದ 36,000 ನಾಡಿಗಳಲ್ಲಿದೆ. ಇದರಲ್ಲಿ ಬೃಹತಿ ಎಂಬ ಸುನಾಮದಿಂ ಕರೆಸಿ, ಬೃಹತಿ ಎಂಬ ಹೆಸರಿನಿಂದ ಭಗವಂತ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಬೃಹತಿ ಛಂದಸ್ಸಿಗೆ 36 ಅಕ್ಷರಗಳಿದೆ. ಅದರೊಳಗೆ 36 ಸ್ವರಾಕ್ಷರ, 36 ವ್ಯಂಜನಾಕ್ಷರಗಳು, ಒಟ್ಟು ಸ್ವರಗತ ರೂಪಗಳು ಪುರುಷ ರೂಪಗಳು, ಅದೆಲ್ಲ ಹಗಲಿಗೆ ನಿಯಾಮಕವಾದ ರೂಪಗಳು. ವ್ಯಂಜನಾಕ್ಷರದಲ್ಲಿರ್ತಕ್ಕಂಥ ರೂಪಗಳು ಸ್ತ್ರೀ ರೂಪಗಳು, ಅದು ರಾತ್ರಿ ನಿಯಾಮಕ ರೂಪಗಳು. ಅದಕ್ಕೆ ಅಹಶ್ಚ ರಾತ್ರಿ ವಿಹಾರ ಮಾಳ್ಪನು ಅಂತ ಹೇಳಿದ್ದಾರೆ. ಅನಂತರ ಪರಮಾತ್ಮ ಬೃಹತಿ ಛಂದಸ್ಸಿನ
ಆ 1000 ರುಕ್ಕುಗಳಲ್ಲಿ ಪ್ರತಿಪಾದ್ಯನಾಗಿ ಅದರ 72,000 ಅಕ್ಷರಗಳಲ್ಲಿ 72,000 ರೂಪಗಳಿಂದ ಭಗವಂತ ಇದ್ದು ಆ ನಮ್ಮ ದೇಹದಲ್ಲಿರುವ 72,000 ನಾಡಿಗಳಲ್ಲಿ ವಿಹರಿಸ್ತಾನೆ ಸ್ವಾಮಿ ಹಾಗೆ ಅಂತ ಇದ್ದಾರೆ. ಅದರಲ್ಲಿ ಬೃಹತಿ ಸಹಸ್ರದಲ್ಲಿ 72,000 ಭಗವದ್ ರೂಪಗಳಿವೆ ಅನ್ನುವ ವಿವರಣೆಯನ್ನು ಐತರೇಯ ಉಪನಿಷತ್ತಿನಲ್ಲಿ ಅದು ಮತ್ತು ಆಚಾರ್ಯರು ಬರೆದ ಅದರ ಭಾಷೆಯಲ್ಲಿ ವಿವರವಾಗಿ ತಿಳಿಸ್ತಾರೆ. ಹೀಗೆ ವಾರಿವಾಚ್ಯನು ವಾರಿಯೊಳಗಿರ್ದು 6 ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ ಧಾರಕನು ತಾನಾಗಿ, ಅಂದರೆ ಸ್ತ್ರೀ ಪುರುಷ ರೂಪಗಳನ್ನು ತಾನು ಧಾರಣೆ ಮಾಡಿ ಸರ್ವ ಶರೀರಗಳಲ್ಲಿ ಅಹಸ್ಯರಾತ್ರಿ ವಿಹಾರ ಮಾಡ್ಪನು. ಹೀಗೆ 36,000 ರೂಪಗಳಿಂದ ಹಗಲಿಗೆ ನಿಯಾಮಕನಾಗಿ 36,000 ರೂಪಗಳಿಂದ ರಾತ್ರಿಗೆ ನಿಯಾಮಕನಾಗಿ ಎಲ್ಲರ ಶರೀರದೊಳಗಿದ್ದು ವಿಹಾರ ಮಾಡ್ತಾನೆ ಬೃಹತಿ ಎಂಬ ಹೆಸರಿನಿಂದ ಎಂಬ ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅನಂತರ 6 ರಸ ಸತ್ವಾದಿಭೇದದಿ 6 ಮೂರಾಗಿಹವು ಸಾರಾಸಾರ ನೀತಾಪ್ರಚುರ ಖಂಡಾಖಂಡ ಚಿತ್ಪ್ರಚುರ. ಈರಧಿಕ 70,000 ರಮಾರಮಣನ ರಸಾಖ್ಯರೂಪ ಶರೀರದೊಳು ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪುದು. ಅಂದರೆ 6 ರಸಗಳು 18 ರಸಗಳಾಗತ್ತೆ. ಹೇಗೆ ಅಂತಂದರೆ ಸಾತ್ವಿಕ ರಾಜಸ ತಾಮಸ ಅಂತ 6 ರಸಗಳು. ಹಾಗಾಗಿ ಸಾತ್ವಿಕ ರಸಗಳು 6, ರಾಜಸ ರಸಗಳು 6, ತಾಮಸ ರಸಗಳು 6, ಒಟ್ಟು 18 ರಸಗಳು ಅಂತಾಯಿತು. ಆನಂತರ 6 ರಸಗಳು ಸತ್ವಾದಿ ಭೇದದಿಂದ ಸಾತ್ವಿಕ ರಾಜಸ ತಾಮಸ ಭೇದದಿಂದ 18 ಬಗೆಯಾಗತ್ತೆ. ಅದರಲ್ಲಿ ಭಗವಂತ 6 ರೂಪಗಳಿಂದ ವಾಸ ಮಾಡಿದ್ದಾನೆ. ಯಾವುದು 6 ರೂಪ ಅಂದರೆ ಸಾರ, ಅಸಾರ, ನೀತ, ಪ್ರಚುರ, ಖಂಡ, ಅಖಂಡ ಎಂಬುದಾಗಿ 6 ಬಗೆಯ ರೂಪಗಳಿಂದ ಭಗವಂತ ನೆಲೆಸಿದ್ದಾನೆ ಅಂತಾರೆ. ಸಾರ ಅಂದರೆ ಕ್ಷೀರಾದಿಗಳು, ಅದರಲ್ಲಿ ಸಾರ ಎಂಬ ರೂಪದಿಂದ ವಾಸ ಮಾಡ್ತಾನೆ. ಅಸಾರ ಅಂದರೆ ತೃಣಾದಿಗಳಲ್ಲಿ ಅಸಾರ ಎಂಬ ರೂಪದಿಂದ ವಾಸ ಮಾಡಿದ್ದಾನೆ. ನೀತ ಅಂದರೆ ನಿಯಮಿತವಾಗಿರತಕ್ಕ ಧಾನ್ಯಾದಿಗಳು, ಅದರೊಳಗೆ ನೀತ ಎಂಬ ರೂಪದಿಂದ ವಾಸ ಮಾಡಿದ್ದಾನೆ. ಪ್ರಚುರ ಅಂದರೆ ಸಕ್ಕರೆ, ಉಪ್ಪು ಮೊದಲಾದದ್ದು, ಅದರೊಳಗೆ ಪ್ರಚುರ ಎಂಬ ರೂಪದಿಂದ ವಾಸ ಮಾಡಿದ್ದಾನೆ. ಖಂಡ ಅಂದರೆ ಒಂದೊಂದು ಅಗಳಿನಲ್ಲಿ ಪ್ರತ್ಯೇಕವಾದ ಭಗವದ್ ರೂಪಗಳಿದೆ, ಅದಕ್ಕೆ ಭಗವಂತನ ಖಂಡ ರೂಪಗಳು ಅಂತ ಹೆಸರು. ಅಖಂಡ ಅಂದರೆ ಒಟ್ಟಾಗಿ ಸಮಗ್ರ ಎಲ್ಲ ಭೋಜ್ಯ ಪದಾರ್ಥಗಳಲ್ಲಿರುವ ಒಂದು ಅಖಂಡ ರೂಪ. ಹೀಗೆ ಭಗವಂತ 6 ರಸ ಸಾತ್ವಿಕ ರಾಜಸ ತಾಮಸ ಭೇದದಿಂದ 18 ಆಗಿ ಪರಮಾತ್ಮ 6 ರೂಪಗಳಿಂದ ಈ 6 ರಸಗಳಲ್ಲಿ ನಿಯಾಮಕನಾಗಿದ್ದಾನೆ ಸ್ವಾಮಿ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಆ ಪರಮಾತ್ಮನ 72,000 ನಾಡಿ ರೂಪಗಳ ಚಿಂತನೆ ಮಾಡಿಕೊಂಡು ನಾವು ಭೋಜನವನ್ನು ಮಾಡಬೇಕು. ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪುದು ಅಂದರೆ ಏನೇನು ಅಡುಗೆ ಮಾಡಿ ಹೇಗೆ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಅಂತ ತಿಳ್ಕೊಂಡು ಊಟ ಮಾಡೋದಲ್ಲ, ಅದರೊಳಗಿರುವ ಭಗವದ್ ರೂಪಗಳನ್ನು ತಿಳ್ಕೊಂಡು ಊಟ ಮಾಡಬೇಕು ಹಾಗೆ ಅಂತ ಇದ್ದಾರೆ. ನಾವು ಟೇಬಲ್ನಲ್ಲಿ ಕೈ ತಟ್ಟೆ ಒಳಗೆ ಇಟ್ಕೊಂಡು ಓಡಾಡಿಕೊಂಡು ಟಿ ವಿ ನೋಡಿಕೊಂಡು ಊಟಗಳು ಮಾಡುವಂಥ ಸತ್ಸಂಪ್ರದಾಯಗಳು ಈಗ ಬಳಕೆಯಲ್ಲಿ ಬಂದಿದೆ. ಹಳೆ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಹಾಗಾಗಿ ಭಗವಂತನ ರೂಪಗಳ ಅನುಸಂಧಾನ ಮಾಡಿಕೊಂಡು ಭೋಜನ ಮಾಡಿದರೆ ಅದರ ಪರಿಣಾಮ ಏನು ಅನ್ನುವುದನ್ನು ಮುಂದೆ ಹೇಳ್ತಾರೆ. ಹಾಗಾಗಿ ಅಲ್ಲ, ಹಳೆ ಕಾಲದಲ್ಲಿ ಇಷ್ಟೆಲ್ಲ ಸೌಕರ್ಯಗಳಿರಲಿಲ್ಲ, ಬಾಯಿ ಮುಚ್ಕೊಂಡು ನಾವು ಕೆಳಕೊಂಡು ತಿಂತಾಯಿದ್ರು, ನಾವೆಲ್ಲ ಈಗ ಬಹಳ ಸುಧಾರಿಸಿದ್ದೇವೆ ಹಾಗೆ ಅಂತ ಅಲ್ಲ. ವಿಷ್ಣು ಪುರಾಣದಲ್ಲಿ ಆ ಕಾಲದಲ್ಲೇ ಒಂದು ಮಾತು ಹೇಳ್ತಾರೆ, ಏನಂದರೆ ಆಸಂದೇಶು ನಭೋಜ್ಯಂ, ಆಸನದಲ್ಲಿ ಕೂತ್ಕೊಂಡು ಅಂದರೆ ಚೇರ್ಗಳಲ್ಲಿ ಕೂತ್ಕೊಂಡು ತಿನ್ನಬಾರ್ದು ಅಂತ ವಿಷ್ಣು ಪುರಾಣದಲ್ಲಿ ಆ ಕಾಲದಲ್ಲೇ ಹೇಳಿದ್ದಾರೆ. ಅದನ್ನೆಲ್ಲ ಕೇಳಿದ್ರೆ ಸಮಸ್ಯೆ ಆಗುತ್ತೆ ಅಂದರೆ ನಾವು ಅದನ್ನೆಲ್ಲ ಕೇಳಕ್ಕೆ ಹೋಗಲ್ಲ ಪಾಪ. ಆದರೆ ಇಷ್ಟೆಲ್ಲ ವಿಚಾರಗಳನ್ನು ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಊಟ ಅಂದರೆ ಬರೀ ಚೀಲಕ್ಕೆ ಸಾಮಾನು ತುಂಬಿಸೋದು ಅಂತ ಅರ್ಥ ಅಲ್ಲ, ಅದರ ಹಿಂದೆ ಎಷ್ಟೆಷ್ಟು ಅನುಸಂಧಾನ ಇರಬೇಕು ಅನ್ನೋದನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಆಹಾರಕ್ಕೆ ಏನಂಥ ನಿಯಮ, ಏನೋ ತಿಂದರೆ ಸರಿಯಪ್ಪ ಅಂತಂದರೆ ಅದನ್ನು ಮಹಾಭಾರತದಲ್ಲಿ ಮಾರ್ಕಂಡೇಯರಲ್ಲಿ ಧರ್ಮರಾಜರು ಕೇಳ್ತಾರೆ, ರೋಗರಹಿತನಾಗಿ 100 ವರ್ಷ ಬದುಕಬೇಕಾಗಿದ್ದರೆ ನಮ್ಮ ಬದುಕು ಹೇಗಿರಬೇಕು ಅಂತ ಕೇಳ್ತಾರೆ. ಅದಕ್ಕೂ 170 ಶ್ಲೋಕಗಳಲ್ಲಿ ನಮ್ಮ ಬದುಕು ಹೇಗಿದ್ದರೆ ರೋಗರಹಿತವಾದ 100 ವರ್ಷದ ಆಯುಷ್ಯವನ್ನು ನಾವು ಪಡಿತೇವೆ ಎಂದು ಮಾರ್ಕಂಡೇಯರು ನಿರೂಪಣೆ ಮಾಡ್ತಾರೆ. ಅದರೊಳಗೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಸೂತ್ರ ಹೇಳ್ತಾರೆ. 3 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ, ಒಂದು ಕಡಿಮೆ ತಿನ್ನಬೇಕು, ತುಂಬ ದುಡಿಬೇಕು. ಇದು ಮೊದಲನೇ ಸೂತ್ರ ವೇದವ್ಯಾಸರು ಹೇಳೋದು. ಕಡಿಮೆ ತಿನ್ನಬೇಕು, ತುಂಬ ದುಡಿಬೇಕು.
ಎರಡನೇ ಸೂತ್ರ ತುಂಬ ದುಡಿಬೇಕು, ಕಡಿಮೆ ವಿಶ್ರಾಂತಿ ಪಡೀಬೇಕು, ಇದು ಎರಡನೇ ಸೂತ್ರ. ಮೂರನೇ ಸೂತ್ರ 2 ಹೊತ್ತು ಊಟ ಬಿಟ್ಟರೆ ಇನ್ನೇನು ತಿನ್ನಬಾರ್ದು. ಈ 3 ಸೂತ್ರವನ್ನು ಯಾರು ಅಳವಡಿಸ್ಕೊಳ್ತಾರೆ ಅವರು ರೋಗರಹಿತರಾಗಿ ದೀರ್ಘಾಯುಷ್ಮಂತರಾಗಿರ್ತಾರೆ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅದರಂತೆ ವಿಷ್ಣು ಪುರಾಣದಲ್ಲಿ ಇನ್ನೂ ಒಂದು ಎಚ್ಚರಿಕೆ ಕೊಡ್ತಾರೆ. ಎಷ್ಟು ತಿನ್ನಬೇಕು, ಕ್ವಾಲಿಟಿ ಎಷ್ಟು, ಬೇರೆ ಕ್ವಾಂಟಿಟಿ ಎಷ್ಟು ಅಂತ. ಅವರು ಶಕ್ತಿ ಇದ್ದಿಟ್ಟು ಅವರು ತಿನ್ನಬೇಕು, ಹಾಗಲ್ಲ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಹಸುವೆ ಹೋಗೋಷ್ಟು ತಿನ್ನಬೇಕೇ ಹೊರತು ಆಯಾಸ ಆಗೋಷ್ಟು ತಿನ್ನಬಾರ್ದು ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇದೆಲ್ಲ ಭೌತಿಕವಾದ ವಿಷಯಗಳು. ಅದರೊಳಗಿರತಕ್ಕ ಆಧ್ಯಾತ್ಮಿಕ ಸಂಗತಿಗಳನ್ನು ಇಲ್ಲಿ ವ್ಯಾಸರ ವಚನಗಳ ಆಧಾರದಲ್ಲಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಆದರೆ ಈ ಅನುಸಂಧಾನವನ್ನು ಇಟ್ಟುಕೊಂಡು ನಾವು ತಿನ್ನಬೇಕು. ಆ ಪದಾರ್ಥಗಳಲ್ಲಿ ಯಾವ್ಯಾವ ಭಗವದ್ ರೂಪಗಳಿದೆ, ಅದು ಹೇಗೆ ನಮಗೆ ತೃಪ್ತಿಯನ್ನು ಕೊಡ್ತಾ ಇದೆ, ಇದನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ತಿನ್ನಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅದರಂತೆ ಕ್ಷೀರಗತ ರಸರೂಪಗಳು 350, 4 ಚಾರು ಘೃತಗತ ರೂಪಗಳು 29 ಸಾರ ಗುಡದೊಳಗೆ 5101 ಸ್ವರೂಪ 2,2 ಶತಪಂಚವಿಂಶತಿ ರೂಪ ಫಲಗಳಲ್ಲಿ ಅಂತ ಇದ್ದಾರೆ. ಅಂದರೆ ಕ್ಷೀರದಲ್ಲಿರುವ ರಸರೂಪಗಳು 354 ಅಂತಾರೆ. ಹಾಲು ಕುಡಿಯುವಾಗ ಹಾಲಿನಲ್ಲಿ 354 ಭಗವದ್ ರೂಪಗಳಿದೆ ಅನ್ನುವುದನ್ನು ತಿಳ್ಕೊಳ್ಬೇಕು. ಹಾಗೆಯೇ ಚಾರು ಘೃತಗತ ರೂಪಗಳು ಅಂತಾರೆ. ಅಂದರೆ ಉತ್ತಮವಾದ ಘೃತ, ಆ ಉತ್ತಮವಾದ ಘೃತದಲ್ಲಿ ಇರತಕ್ಕ ರೂಪಗಳು 29. ಚಾರು ಘೃತಗತ ರೂಪಗಳು 29. ಚಾರು ಘೃತ ಅಂತ ಒಂದು ವಿಶೇಷಣ ಹಾಕ್ಯಾರೆ, ಏನೋ ಪ್ರಾಸಕ್ಕೆ ಹಾಕ್ಕೊಂಡಿದ್ದಾರೆ ಅಂತಲ್ಲ, ಒಳ್ಳೆಯ ತುಪ್ಪ. ಈಗ ಏನೇನೋ ಮಿಕ್ಸೆಡ್ ತುಪ್ಪಗಳೆಲ್ಲ ಸಿಗುತ್ತೆ. ಹಾಗಾಗಿ ಒಳ್ಳೆಯ ಶುದ್ಧವಾದ ತುಪ್ಪದಲ್ಲಿ ಭಗವಂತನ 29 ರೂಪಗಳಿದೆ ಅಂತ ಇದ್ದಾರೆ. ಹಾಗೆಯೇ ಸಾರ ಗುಡದೊಳಗೆ ಉತ್ತಮವಾದ ಬೆಲ್ಲ, ಆ ಉತ್ತಮವಾದ ಬೆಲ್ಲದೊಳಗೆ 5101 ಸ್ವರೂಪ. ಅಂದರೆ ಭಗವಂತ 5101 ರೂಪಗಳಿಂದ ಬೆಲ್ಲದಲ್ಲಿದ್ದಾನೆ. ಹಾಗೆಯೇ ಫಲಗಳಲ್ಲಿ 2 ಶತಪಂಚವಿಂಶತಿ ರೂಪ ಫಲಗಳಲ್ಲಿ. ಅಂದರೆ 2 ಶತಪಂಚವಿಂಶತಿ ರೂಪ ಅಂತಂದರೆ 2825 ರೂಪಗಳು ಫಲಗಳಲ್ಲಿದೆ ಅಂತ ಇದ್ದಾರೆ. ಇದನ್ನು ನಾವು ಪಂಚಾಮೃತ ಅಭಿಷೇಕ ಮಾಡಬೇಕಾದ್ರೂ ಇದನ್ನು ಅನುಸಂಧಾನ ಮಾಡಬೇಕು. ಅಂದರೆ ಏನು ಅನುಸಂಧಾನ ಮಾಡೋದು? ತಿನ್ನೋದು ಅನುಸಂಧಾನ ಸರಿ. ಅಭಿಷೇಕ ಮಾಡಬೇಕಾದ್ರೆ ಏನ್ರಿ ಅನುಸಂಧಾನ ಮಾಡೋದು ಅಂದರೆ, ಹಾಲು ಅಭಿಷೇಕ ಮಾಡುವಾಗ ಹಾಲಿನಲ್ಲಿರುವ ಇಷ್ಟು ಭಗವದ್ ರೂಪಗಳಿಗೂ ನಮ್ಮ ಪ್ರತಿಮೆಯಲ್ಲಿರುವ ಭಗವದ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಬೇಕು. ಅದೇ ಅಭಿಷೇಕ. ಹಾಗೆ ಒಂದೊಂದು ಪದಾರ್ಥಗಳನ್ನು ಭಗವಂತನಿಗೆ ಅಭಿಷೇಕ ಮಾಡುವಾಗಲೂ ಅಲ್ಲಿ ಆಯಾ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳಿಗೂ ಆ ಪ್ರತಿಮಾಂತರ್ಗತ ಭಗವದ್ ರೂಪಗಳಿಗೂ ಐಕ್ಯ ಚಿಂತನೆಯನ್ನು ಮಾಡೋದು, ಇದೇ ಅಭಿಷೇಕ ಅನ್ನೋದು ಮುಖ್ಯ ಅನ್ನೋ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಆಹಾರ ತೆಗೆದುಕೊಳ್ಳುವಾಗಲೂ ನೈವೇದ್ಯ ಮಾಡಬೇಕಾದರೂ ಇಷ್ಟಿಷ್ಟು ಭಗವದ್ ರೂಪಗಳು, ನಾವೇನು ನೈವೇದ್ಯಕ್ಕೆ ಇಟ್ಟಿದ್ದೇವೆ ಈ ಪದಾರ್ಥಗಳಲ್ಲಿರುವ ಇಷ್ಟಿಷ್ಟು ಭಗವದ್ ರೂಪಗಳಿಗೂ ಇಲ್ಲಿ ಆರಾಧ್ಯ ದೈವನಾದ ಭಗವದ್ ರೂಪಗಳಿಗೂ ಅಭೇದವನ್ನು ಚಿಂತನೆ ಮಾಡೋದು ಅನ್ನುವ ಅನುಸಂಧಾನ ಇರಬೇಕು. ಹಾಗೆ ವಿಷದ ಸ್ಥಿರ ತೀಕ್ಷಣ ಸುನಿರ್ಹರ ರಸಗಳೊಳು 35,000 ತ್ರಿಶತ ನವರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ ಶ್ವಸನ ತತ್ವೇಶರೊಳಗಿದ್ದೀ ಪೆಸರಿನಿಂದಲಿ ಕರೆಸುವನು ಧೇನಿಸಿದರೀಪರಿ ಮನಕ್ಕೆ ಪೊಳೆವನು ಬಲ್ಲ ವಿಭುಧರಿಗೆ ಅಂತ. ಐತರೆಯ ಭಾಷೆಯಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ವಿಷದಂ ಕ್ಷೀರಮಾಧುರ್ಯಂ ಸ್ಥಿರಂ ಆಜ್ಯಸ್ಯ ತೀಕ್ಷ್ಣಕಂ ಗುಡಸ್ಯ ಪನಸಾದೀನಾಂ ನಿರ್ಹಾರೀತ್ಯಭಿಧೀಯತೆ ಅಂತ. ಅಂದರೆ ಹಾಲಿನಲ್ಲಿ ಒಂದು ರುಚಿ ಇದೆ, ತುಪ್ಪದಲ್ಲಿ ಒಂದು ರುಚಿ ಇದೆ, ಹೀಗೆ ಬೇರೆ ಬೇರೆ ಒಂದು ರುಚಿ. ಆ ಬೇರೆ ಬೇರೆ ರುಚಿಗಳನ್ನು ಬೇರೆ ಬೇರೆ ಹೆಸರಿನಿಂದ ಗುರುತಿಸಲಿಕ್ಕೆ ನಮಗೆ ಬರೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ಅದಕ್ಕೆಲ್ಲ ಬೇರೆ ಬೇರೆ ಹೆಸರಿದೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಷದ, ಸ್ಥಿರ, ತೀಕ್ಷ್ಣ, ನಿರ್ಹರ ಎಂಬ 4 ರಸಗಳು. ಅದರಲ್ಲಿ ಒಟ್ಟು ಭಗವದ್ ರೂಪಗಳ ಸಂಖ್ಯೆ 8,309 ಹಾಗೆ ಅಂತ ಇದ್ದಾರೆ. ವಿಷದ ಅಂದರೆ 354 ರೂಪಗಳು, ಸ್ಥಿರ ಅಂದರೆ 29 ರೂಪಗಳು, ತೀಕ್ಷ್ಣ ಅಂದರೆ 5,101 ರೂಪಗಳು, ನಿರ್ಹರ ಅಂತಂದರೆ 2,825 ರೂಪಗಳು. ಇಷ್ಟು ಒಟ್ಟು ಸೇರಿ 8,309 ರೂಪಗಳನ್ನು ಚಿಂತನೆ ಮಾಡಿ ಆ 4 ರಸಗಳಲ್ಲಿ ಭೋಜನ ಮಾಡಬೇಕು. ಆ ಪರಮಾತ್ಮ ವಾಯುದೇವರೇ ಮೊದಲಾದ ತತ್ವಾಭಿಮಾನಿ ದೇವತೆಗಳ ಒಳಗೆ ಇದ್ದು ಆ ಹೆಸರುಗಳಿಂದ ಅವನೇ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ. ಅದನ್ನೇ ಶ್ವಸನ ತತ್ವೇಶರೊಳಗಿದ್ದು ಈ ಪೆಸರಿನಿಂದಲೇ. ಶ್ವಸನ ಅಂದರೆ ವಾಯುದೇವರು,
ತತ್ವೇಶರು ತತ್ವಾಭಿಮಾನಿ ದೇವತೆಗಳು. ಈಗ ವಾಯುದೇವರು ಮತ್ತು ತತ್ವಾಭಿಮಾನಿ ದೇವತೆಗಳ ಒಳಗೆ ವಿಷದ ತೀಕ್ಷ್ಣ ಮೊದಲಾದ ನಾಮಗಳಿಂದ ಪ್ರತಿಪಾದ್ಯನಾಗಿ ಭಗವಂತನ ಇದ್ದಾನೆ. ಹೀಗೆ ಈ ಪದಾರ್ಥಗಳಲ್ಲಿ ಭಗವದ್ರೂಪಗಳನ್ನು ಧ್ಯಾನ ಮಾಡಿದರೆ ಏನು ಫಲ ಅಂದರೆ, ಈ ಪರಿ ಮನಕ್ಕೆ ಪೊಳೆವನು ಬಲ್ಲ ವಿಬುಧರಿಗೆ. ಯಾರು ಹೀಗೆ ಧ್ಯಾನ ಮಾಡ್ತಾರೆ ಆ ಪದಾರ್ಥಗಳಲ್ಲಿ ಭಗವದ್ರೂಪವನ್ನು, ಅಂಥ ದೊಡ್ಡ ಅನುಸಂಧಾನ ಇರುವ ಜ್ಞಾನಿಗಳಿಗೆ ಆ ರೂಪಗಳೇ ಆ ವಸ್ತುಗಳಲ್ಲಿ ದರ್ಶನವಾಗತ್ತೆ ಅಂತ ಇದ್ದಾರೆ. ಹೀಗೆ ಧ್ಯಾನ ಮಾಡಿಕೊಂಡು ಭೋಜನ ಮಾಡತಕ್ಕಂತಹ ವಿಬುಧರಿಗೆ ಅಂದರೆ ಜ್ಞಾನಿಗಳಿಗೆ ಅಲ್ಲಲ್ಲಿರುವ ಆ ಭಗವದ್ರೂಪಗಳ ಸಾಕ್ಷಾತ್ಕಾರವೇ ಆಗತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಧೇನಿಸಿದರೆ ಈ ಪರಿ ಮನಕ್ಕೆ ಪೊಳೆವನು ಬಲ್ಲ ವಿಬುಧರಿಗೆ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅದೆಲ್ಲ ಆ ವಿಷದ, ಸ್ಥಿರ, ತೀಕ್ಷ್ಣ, ನಿರ್ಹರ ಆ ಅಕ್ಷರಗಳ ಸಂಖ್ಯೆಯಿಂದಲೇ ಆಯಾಯ ಸಂಖ್ಯೆಯ ಭಗವದ್ರೂಪಗಳು ಗೊತ್ತಾಗತ್ತೆ ಅಂತ ಇದ್ದಾರೆ. ವಿಷದ ಅಂತಂದರೆ ವಿ ಅಂತಂದರೆ ಯಾರ ಲಾವ 4ನೇ ಅಕ್ಷರ, ಶ ಅಂತಂದರೆ ಯಾರ ಲಾವ ಶ 5ನೇ ಅಕ್ಷರ, ಅದನ್ನು ದಾನ್ ತಾಥ ದ 3, ಒಟ್ಟು ಹಿಂದೆ ಮುಂದಾಗಿ ಬಂದರೆ 354 ರೂಪಗಳು ಅಂತಾಗತ್ತೆ. ಹಾಗೆ ವಿಷದದಲ್ಲಿ 354 ರೂಪಗಳು. ಹಾಗೆ ಸ್ಥಿರ ಅಂದರೆ 29 ರೂಪಗಳು, ತೀಕ್ಷ್ಣ ಅಂದರೆ ನಾ ಅಂದರೆ 5, ಕ್ಷ ಅಂದರೆ 10, ತಿ ಅಂದರೆ 1 ಸೇರಿದರೆ ಅದು 5101 ರೂಪಗಳು. ಹಾಗೆಯೇ ನಿರ್ಹರ ಅಂತಂದರೆ ಅದರ ಅಕ್ಷರ ಸಂಖ್ಯೆಯ ರೂಪಗಳು 2825 ರೂಪಗಳು. ಹೀಗೆ ಭಗವಂತ ಎಷ್ಟೆಷ್ಟು ರೂಪಗಳಿಂದ ಇದ್ದಾನೆ ಅನ್ನುವುದನ್ನು ಆ ಶಬ್ದಗಳ ಮೂಲಕ ತಿಳಿಸಿದ್ದಾರೆ ಜ್ಞಾನಿಗಳು ಅನ್ನುವ ರಹಸ್ಯವನ್ನು ನಮಗೆ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅನಂತರ ಊಟ ಮಾಡುವಾಗ ಕಣ್ಣಿನಿಂದ ಒಂದು ಭೋಗವನ್ನು ಅನುಭವಿಸ್ತೇವೆ. ಬಡಿಸಿದ ಪದಾರ್ಥಗಳನ್ನು ಕಣ್ಣಿನಿಂದಲೇ ನೋಡಿ ತೃಪ್ತಿ ಪಡ್ತೇವೆ. ಅದರ ಸುಗಂಧವನ್ನು ಮೂಗಿನಿಂದ ಮೂಸಿ ಖುಷಿ ಪಡ್ತೇವೆ. ಹಾಗೆಯೇ ನಾಲಿಗೆಯಿಂದ ಅದನ್ನು ಆಸ್ವಾದಿಸಿ ಸುಖಪಡ್ತೇವೆ. ಹಲ್ಲುಗಳಿಂದ ಅದನ್ನು ಕಡಿದು ತಿಂದು ಸುಖಪಡ್ತೇವೆ. ಇಲ್ಲೆಲ್ಲ ಇದ್ದು ಈ ಸುಖವನ್ನು ಕೊಡುವವನು ಭಗವಂತ ಅನ್ನುವ ಎಚ್ಚರ ನಮಗೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾವ್ಯಾವ ರೂಪದಿಂದ ಎಲ್ಲೆಲ್ಲಿದ್ದಾನೆ? ಕಪಿಲ, ನರಹರಿ, ಭಾರ್ಗವ, ತ್ರಯ ವಪುಷ ನೇತ್ರದಿ, ನಾಸಿಕಾಸ್ಯದಿ, ಶಫರನಾಮಕ ಜಿಹ್ವೆಯಲಿ, ದಂತದಲ್ಲಿ ಹಂಸಾಖ್ಯ, ತ್ರಿಪದಿ ಪಾದ್ಯ ಹಯಾಸ್ಯ, ವಾಕ್ಯದೊಳ ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿರಿದು ಅವರವರ ರಸ ಸ್ವೀಕರಿಸಿ ಕೊಡುವ. ಕಪಿಲ, ನರಸಿಂಹ, ಭಾರ್ಗವ ಹಾಗೆ ಅಂತ ಭಗವಂತನ 3 ರೂಪಗಳು. ಕಣ್ಣಿನಲ್ಲಿ ಕಪಿಲ ರೂಪದಿಂದ ಭಗವಂತ ಇದ್ದು ಅದನ್ನು ಸ್ವೀಕಾರ ಮಾಡ್ತಾನೆ. ಹಾಗೆ ಮೂಗಿನಲ್ಲಿ ನರಸಿಂಹ ರೂಪದಿಂದ ಇದ್ದು ಅದರ ಗಂಧವನ್ನು ಆಘ್ರಾಣಿಸ್ತಾನೆ. ಅನಂತರ ಬಾಯಿಯಲ್ಲಿ ಭಾರ್ಗವ ಎಂಬ ರೂಪದಿಂದ ಭಗವಂತ ಇದ್ದು ಅದನ್ನು ಆಸ್ವಾದನೆ ಮಾಡಿಸ್ತಾನೆ. ಅದರಂತೆ ಜಿಹ್ವೆಯಲ್ಲಿ ಮತ್ಸ್ಯ ನಾಮಕನಾಗಿ ಭಗವಂತ ಇದ್ದಾನೆ. ಹಲ್ಲುಗಳಲ್ಲಿ ಹಂಸನಾಮಕನಾಗಿ ಭಗವಂತ ಇದ್ದಾನೆ. ಹಾಗೆ ತ್ರಿಪದಿ ಪಾದ್ಯ, ತ್ರಿಪದಿ ಅಂದರೆ ಗಾಯತ್ರಿ ಮಂತ್ರ 3 ಪಾದ ಇರತಕ್ಕಂಥದ್ದಾದ್ದರಿಂದ ಅದಕ್ಕೆ ತ್ರಿಪದಿ ಅಂತ ಹೆಸರು. ಆ ತ್ರಿಪದಿ ಪಾದ್ಯ ಅಂದರೆ 3 ಪಾದಗಳುಳ್ಳ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ಹಯಾಸ್ಯ, ಹಯಗ್ರೀವ ರೂಪ. ಆ ಹಯಗ್ರೀವ ರೂಪ ಮಾತಿನಲ್ಲಿ ನೆಲೆಸಿದ್ದಾನೆ. ಹೀಗೆ ಅಪರಿಮಿತ ಸುಖಪೂರ್ಣನಾದಂತಹ ಭಗವಂತ ದೀನರಾದ ಜೀವರೊಳಗಿದ್ದು ಆಯಾಯ ಅವರವರ ರಸಗಳನ್ನು ತಾನು ಸ್ವೀಕಾರ ಮಾಡಿ ಅವರಿಗೆ ತೃಪ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ನೈವೇದ್ಯ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳೋ ಕ್ರಮ ಇದೆ. ಭಗವನ್ ಶ್ರೀಪತೆ ನ್ಯಸ್ತಂ ನೈವೇದ್ಯಂ ತ್ವತ್ಪುರೋ ಮಯ ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವಂ ವಿಲೋಕಯ. ದೇವರ ಮುಂದೆ ನೈವೇದ್ಯ ಇಟ್ಟು, ಭಗವಂತ ನಿನ್ನ ಮುಂದೆ ನೈವೇದ್ಯವನ್ನು ಇಟ್ಟಿದ್ದೇನಪ್ಪ, ಕಪಿಲ ಎಂಬ ರೂಪದ ಕಣ್ಣಿನಿಂದ ಇದನ್ನು ಸ್ವೀಕಾರ, ಕಣ್ಣು ತುಂಬ ನೋಡು, ನೀನು ನೋಡಿದರೆ ಅದು ನಮಗೆ ಪ್ರಸಾದ. ಆಗ ಕಪಿಲ ಎಂಬ ರೂಪದ ಚಕ್ಷುರ್ಗತವಾದ ರೂಪದಿಂದ ನೀನು ನೋಡು. ಹಾಗೆ ಕೃತ್ವ ಅಪವಿತ್ರಂ ಪೂರ್ಣಂಚ ಸಾಧು ಸ್ವಾಧುರಸೈರುತಂ ನೃಸಿಂಹಾತ್ಮಕ ರೂಪೇಣ ದಿವ್ಯ ಘ್ರಾಣೇಂದ್ರಿಯೇಣತು. ಆ ಘ್ರಾಣೇಂದ್ರಿಯದಲ್ಲಿ ನೃಸಿಂಹ ಎಂಬ ರೂಪದಿಂದ ಇದ್ದು ಈ ನೈವೇದ್ಯಕ್ಕಿಟ್ಟಿರುವ ವಸ್ತುಗಳ ಆ ಸುಗಂಧವನ್ನು ಆಘ್ರಾಣಿಸು ನೀನು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅನಂತರ ತದ್ವಸ್ತುನಿಷ್ಠಂ ಗಂಧಂತ ದಿವ್ಯ ಮಾಜಿಘ್ರ ಚಿನ್ಮಯ ಭೃಗುರಾಮ ಸ್ವರೂಪೇಣ ದಿವ್ಯವಾಗಿಂದ್ರಿಯೇಣತು ಸಾಂತ್ವಯಶ್ಲಕ್ಷ್ಣಯ ವಾಚ ಭಕ್ತಮ್ಮ ಮನುಕಂಪಯ. ಊಟ ಹಾಕಬೇಕಾದರೆ ಸಮಾಧಾನವಾಗಿ ಪ್ರೀತಿಯ ಮಾತುಗಳನ್ನಾಡಿ ಉಪಚರಿಸಿ ಊಟ ಹಾಕಬೇಕು. ತಿನ್ನಿ ಪಾಪ ನಿಮಗೆಲ್ಲಿ ಸಿಕ್ಕತ್ತೆ ಅಂತ ಅಂದ್ಕೊಂಡು ಹಾಕ್ತಾಯಿದ್ರೆ ಅದು ತಿನ್ನುವವರಿಗೂ ಹಿಂಸೆ, ಹಾಕಿದವರಿಗೂ ಪಾಪ. ಹಾಗಾಗಿ ಸಾಂತ್ವವಚ ಸಮಾಧಾನದ ಮಾತುಗಳನ್ನಾಡಿ ಅದಕ್ಕೆ
ಆದರದಿ ಅಮೃತಾನ್ನವೀಯಲು ಅಂತ ದಾಸರು. ಬರೀ ಅಮೃತಾನ ಕೊಟ್ಟರೆ ಸಾಲದು, ಅದನ್ನು ಆದರದಿಂದ ಕೊಡಬೇಕು. ಹಾಗೆ ಅದಕ್ಕೋಸ್ಕರ ಅಂಥ ಸಾಂತ್ವ ವಚನಗಳನ್ನು ನಾಲಿಗೆಯಲ್ಲಿ ನಿಂತು ಆಡಿಸುವವನು ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಹಯಗ್ರೀವ ದೇವರು. ಆದ್ದರಿಂದ ನಾವು ಹಯಗ್ರೀವ ದೇವರನ್ನು ಒಳ್ಳೆ ಮಾತಾಡಿ ನಮ್ಗೆ ಊಟ ಹಾಕ್ತಾಯಿದ್ರೆ ಹಯಗ್ರೀವ ದೇವರು ಅವರ ನಾಲಿಗೆಯಲ್ಲಿ ನಿಂತು ನಮಗೆ ಪ್ರೀತಿಯ ಮಾತುಗಳನ್ನು ಆಡಿಸ್ತಾ ಇದ್ದಾರೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಹೀಗೆ ಆ ಪರಮಾತ್ಮ ಆನಂತರ ಮಹಾಕೂರ್ಮಸ್ವರೂಪೇಣ ದಿವ್ಯ ಜಿಹ್ವೇಂದ್ರಿಯೇಣತು ಆಸ್ವಾದಯ ಸ್ವಾದುರಸಂ. ಆ ಮಹಾಕೂರ್ಮ ರೂಪದಿಂದ ದಿವ್ಯವಾದ ನಾಲಿಗೆಯಿಂದ ಅದನ್ನು ಆಸ್ವಾದನೆ ಮಾಡ್ತಾನೆ ಪರಮಾತ್ಮ. ಹೀಗೆ ಅಗಣಯ್ಯ ಅಪರಾಧಾನ್ಮೇ ಪ್ರಸಾದಂ ಕುರು ಕೇಶವ. ನನ್ನ ಅಪರಾಧಕ್ಕೆ ಕೊನೆಯಿಲ್ಲ, ನನ್ನ ಅಗಣಿತವಾದ ಅಪರಾಧವನ್ನು ಕ್ಷಮಿಸಿ ಇದನ್ನು ನೀನು ಕಪಿಲ ಎಂಬ ರೂಪದ ಕಣ್ಣಿನಿಂದ ನೋಡು, ಆನಂತರ ನರಸಿಂಹ ಎಂಬ ಮೂಗಿನಿಂದ ಆಘ್ರಾಣಿಸು, ಆನಂತರ ನೃಸಿಂಹ ಎಂಬ ರೂಪದಿಂದ ಆಘ್ರಾಣಿಸು, ಭಾರ್ಗವ ರೂಪದಿಂದ ವಾಗೀಂದ್ರಿಯದಿಂದ ಸಾಂತ್ವ ವಚನಗಳನ್ನಾಡು, ಮಹಾಕೂರ್ಮ ಸ್ವರೂಪದಿಂದ ಜಿಹ್ವೇಂದ್ರಿಯದಿಂದ ಇದನ್ನು ಆಸ್ವಾದನೆ ಮಾಡು, ನಿನ್ನ ಪ್ರಸಾದ ನಮಗೆ ಅನುಗ್ರಹ ಮಾಡು ಅಂತ ನಾವು ನೈವೇದ್ಯದ ಸಮರ್ಪಣೆಯ ಕಾಲದಲ್ಲಿ ಅನುಸಂಧಾನ ಮಾಡುವ ಕ್ರಮವನ್ನು ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನೇ ನಮಗೆ ದಾಸರು ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾ ಆಸ್ಯದಿ ಶಫರನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಸ್ಯ ವಾಕ್ಯಗಳು ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿರಿದು ಅವರವರ ರಸ ಸ್ವೀಕರಿಸಿ ಕೊಡುವ. ಕೃಪಣಗಳು ಅಂದರೆ ದೀನರಾದ ಜೀವನು ಅಂತ ಅರ್ಥ. ಪರಮಾತ್ಮ ಎಲ್ಲವೂ ಅವನ ಅಧೀನ. ನಮಗೆ ಆನು ಇಲ್ಲ, ಮಹಾಪ್ರಾಣವೂ ಇಲ್ಲ, ನಾವು ಬರೀ ದೀನ. ಹಾಗಾಗಿ ದೀನರಾದ ಜೀವರಲ್ಲಿ ಇದ್ದುಕೊಂಡು ಭಗವಂತ ಇಷ್ಟು ರೂಪಗಳಿಂದ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಇನ್ನೊಂದು ರೂಪಗಳ ಅನುಸಂಧಾನ ಕ್ರಮವನ್ನು ಹೇಳ್ತಾ ಇದ್ದಾರೆ. ನಿರುಪಮಾನಂದಾತ್ಮ ಹರಿ ಸಂಕರುಷಣ ಪ್ರದ್ಯುಮ್ನ ರೂಪದ ಇರುತಿಹನು ಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣನ ಅನಿರುದ್ಧೆರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಮಗೆ ಆ ತಿನ್ನುವ ಪದಾರ್ಥಗಳಲ್ಲಿ ಭಗವಂತ ಇರಬೇಕು, ಇದ್ದು ತಿನ್ನಿಸುವವನು ಅವನು, ತಿನ್ನಲ್ಪಡುವ ವಸ್ತುಗಳಲ್ಲೂ ಭಗವಂತ ಇದ್ದಾನೆ. ಹಾಗೆ ನಿರುಪಮಾನಂದಾತ್ಮ ಅಂದರೆ ಅನುಪಮ ಆನಂದ ಸ್ವರೂಪನಾದ ಪರಮಾತ್ಮ ಸಂಕರ್ಷಣ ಪ್ರದ್ಯುಮ್ನ ರೂಪದ ಇರುತಿಹನು ಭೋಕ್ತೃಗಳೊಳಗೆ. ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎಂಬ ಎರಡು ರೂಪಗಳಿಂದ ಭೋಕ್ತೃಗಳು ಅಂದರೆ ತಿನ್ನುವವರು, ಅವರೊಳಗೆ ಪರಮಾತ್ಮ ಇದ್ದು ತಿನ್ನುವ ಶಕ್ತಿಯನ್ನು ಕೊಡಬೇಕು. ಬೇಕಾದಷ್ಟು ಆಹಾರ ತಯಾರು ಮಾಡಿರಬಹುದು, ತಿನ್ನುವವರಿಗೆ ತಿನ್ನುವ ಶಕ್ತಿಯೇ ಇಲ್ಲದೆ ಹೋದರೆ ಏನು ತಿಂತಾನವು? ಹಾಗಾಗಿ ತಿನ್ನುವವರೊಳಗಿದ್ದು ಆ ಭೋಕ್ತೃ ಶಕ್ತಿ ಪ್ರದನಾಗಿ ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಭಗವಂತ ಇದ್ದಾನೆ. ಇವನಿಗೆ ತಿನ್ನುವ ಶಕ್ತಿ ಇರಬಹುದು, ಆಹಾರದಲ್ಲೇ ರಸ ಇಲ್ಲದೆ ಹೋದರೆ ಅದಕ್ಕೆ ನಾರಾಯಣ ಅನಿರುದ್ಧ ಎರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಾರಾಯಣ ಮತ್ತು ಅನಿರುದ್ಧ ಎಂಬ ಎರಡು ರೂಪಗಳಿಂದ ಭೋಜ್ಯ ವಸ್ತುಗಳೊಳಗಿದ್ದುಕೊಂಡು ಅದನ್ನು ತಿನ್ನುವುದರಿಂದ ನಮಗೆ ತೃಪ್ತಿ ಆಗುತ್ತೆ. ಆ ತೃಪ್ತಿ ಕೊಡುವವನು ನಾರಾಯಣ ಅನಿರುದ್ಧ ಎಂಬ ಎರಡು ರೂಪದಿಂದ ಭೋಜ್ಯ ವಸ್ತುಗಳಲ್ಲಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಏತೈಶ್ಚತುರ್ಭಿರ್ ಭಗವಾನ್ ರೂಪೇಶ್ಚ ಚತುರಾತ್ಮಭಿ ಭೋಗ್ಯ ಭೋಕ್ತೃ ಸ್ವರೂಪೇಣ ತಿಷ್ಠತಿ ಕ್ರೀಡೆಯಾ ಸ್ವಯಂ ಅಂಥೇಳಿ ಶಾಸ್ತ್ರದಲ್ಲಿ ಆ ಪರಮಾತ್ಮ ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ಈ ರೂಪಗಳಿಂದ ಎರಡು ರೂಪಗಳಿಂದ ಭೋಕ್ತೃವಿನೊಳಗಿದ್ದು ಭೋಗಶಕ್ತಿಯನ್ನು ಕೊಡ್ತಾನೆ, ಭೋಜ್ಯ ವಸ್ತುಗಳೊಳಗಿದ್ದು ತೃಪ್ತಿಯನ್ನು ಕೊಡ್ತಾನೆ. ಈ ಅನುಸಂಧಾನವನ್ನು ಮಾಡಿಕೊಂಡು ನಾವು ಭೋಜನವನ್ನು ಮಾಡಬೇಕು ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಅನಂತರ ತಿನ್ನಬೇಕಾದರೆ ಒಳಗೆ ಅವಕಾಶ ಇರಬೇಕಲ್ಲ, ಅವಕಾಶವೇ ಇಲ್ಲದೆ ಹೋದರೆ ಏನು ತಿನ್ನೋದು? ಅದಕ್ಕೆ ಅವಕಾಶ ಕೊಡುವವನು ಭಗವಂತನೇ. ವಾಸುದೇವ ರೂಪದಿಂದ ಒಳಗೆ ಆಹಾರ ಸೇರಲಿಕ್ಕೆ ಅವಕಾಶ ಬೇಕು, ಆ ಸ್ಪೇಸ್ ಕೊಡುವವನು ವಾಸುದೇವ ರೂಪಿಯಾದ ಭಗವಂತ. ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ ಆ ಸರೋರುಹ ಸಂಭವಾಭವ ವಾಸವಾದ್ಯಮರಾದಿ ಚೇತನ ರಾಶಿಯೊಳಗೆ ಇಹನೆಂದು ಅರಿದವನವನೇ ಕೋವಿದನು. ವಾಸುದೇವ ರೂಪದಿಂದ ಹೊರಗಡೆ ಆಕಾಶದಲ್ಲಿದ್ದು ನಮಗೆ ಓಡಾಡಲಿಕ್ಕೆ ಸಂಚಾರ ಮಾಡೋದಕ್ಕೆ ಒಂದು ಅವಕಾಶ ಬೇಕು ನಮಗೆ. ನಾವು ಎಲ್ಲ ಪ್ರವಚನ ಕೂತು ಕೇಳ್ತಾ ಇದ್ದೇವೆ,
ಇಲ್ಲಿಂದ ಅಲ್ಲಿಗೆ ಓಡಾಡ್ತೇವೆ ಅಂತಂದರೆ ಮಧ್ಯ ಅಡೆತಡೆಗಳಿದ್ದರೆ ನಾವು ಹೋಗೋಕ್ಕೆ ಆಗಲ್ಲ. ಹಾಗಾಗಿ ಈ ಅವಕಾಶವನ್ನು ಕೊಟ್ಟಿರುವವನು ವಾಸುದೇವ ರೂಪಿಯಾದ ಪರಮಾತ್ಮ. ಹೀಗೆ ಆಕಾಶದ ನಭ ಅಂದರೆ ಆಕಾಶ, ಆಕಾಶದಲ್ಲಿದ್ದು ಅವಕಾಶಪ್ರದನಾದ ವಾಸುದೇವ ನಮ್ಮ ಒಳಗೂ ಇದ್ದು ವಾಸುದೇವ ರೂಪದಿಂದ ಅವಕಾಶವನ್ನು ಕೊಡ್ತಾ ಇದ್ದಾನೆ ಹಾಗೆ ಅಂತ ಇದ್ದಾರೆ. ಹಾಗೆ ರಮಾ ಸಮೇತ ಅಂದರೆ ಲಕ್ಷ್ಮೀ ಸಮೇತನಾಗಿ 5 ರೂಪಗಳಿಂದ ವಿಹಾರ ಮಾಡ್ತಾನೆ ಪರಮಾತ್ಮ. ಇದುವರೆಗೆ ಹೇಳಿದ ಹಾಗೆ ಪರಮಾತ್ಮ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ವಾಸುದೇವ ಎಂಬ 5 ರೂಪಗಳಿಂದ ಇದ್ದು ಪರಮಾತ್ಮ ನಮಗೆ ವಿಹಾರ ಮಾಡ್ತಾ ಇದ್ದಾನೆ ನಮ್ಮಲ್ಲಿ. ಆ ಸರೋರುಹ ಸಂಭವ ಅಂದರೆ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು, ವಾಸವ ಅಂದರೆ ಇಂದ್ರದೇವರು, ವಾಸವಾದ್ಯಮರಾದಿ ಚೇತನ ಬ್ರಹ್ಮ, ಶಿವ, ಇಂದ್ರ ಮೊದಲಾದ ಚೇತನ ರಾಶಿಯೊಳಗೆ ಈ 5 ರೂಪದಿಂದ ಭಗವಂತ ಇದ್ದಾನೆ ಅಂತ ಯಾರು ತಿಳಿದಿದ್ದಾನೆ ಅರಿದವನವನೇ ಕೋವಿದನು. ಹೀಗೆ ಯಾರು ತಿಳ್ಕೊಳ್ತಾರೆ ಅವನನ್ನೇ ಕೋವಿದ ಅಂದರೆ ವಿದ್ವಾಂಸ, ತಿಳುವಳಿಕೆಯವನು ಅಂತ ಹೇಳಬೇಕು ಅಂತ ಇದ್ದಾರೆ. ಅದನ್ನೇ ಐತರೇಯ ಭಾಷ್ಯದಲ್ಲಿ ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ ಏವಂ ಪಂಚಾತ್ಮಕಂ ವಿಷ್ಣುಂ ಯೈ ಉಪಾಸ್ತೆ ಸದೈವತು ಅವಕಾಶ ಪ್ರದಸ್ಸೋಪಿ ಸ್ವಜಾತೀನಾಂ ಭವಿಷ್ಯತಿ. ಐತರೇಯ ಭಾಷೆಯಲ್ಲಿ ಒಂದು ವಿಶೇಷ ಅಂಶ ಹೇಳ್ತಾರೆ. ಭಗವಂತ ವಾಸುದೇವ ರೂಪದಿಂದ ಅವಕಾಶಪ್ರದ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವನಿಗೆ ಇನ್ನು ತನಗೆ ಬೇಕಾದವರಿಗೆ ಅವಕಾಶ ಕೊಡೋ ಶಕ್ತಿ ಬರುತ್ತೆ. ಕೆಲವೊಮ್ಮೆ ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬರಿದ್ದೆ, ನೋಡಪ್ಪ ನಮ್ಮೊಬ್ಬರೇ ಇವ್ರು ಸ್ವಲ್ಪ ಕೆಲಸ ಕೊಡಪ್ಪ ಅಂತ ಅಂತೀವಿ ನೋಡಿ. ಇವ್ರಿಗೆ ಅವಕಾಶ ಕೊಡೋ ಬುದ್ಧಿ ಅವ್ರಿಗೆ ಕೊಡಬೇಕಲ್ಲ. ಅದಕ್ಕೆ ಅವಕಾಶಪ್ರದ ವಾಸುದೇವನ ಚಿಂತನೆ ಮಾಡಿದರೆ ತನ್ನವರಿಗೆ ಅವಕಾಶ ಕೊಡೋ ಶಕ್ತಿ ಅವನಿಗೆ ಬರುತ್ತೆ ಅನ್ನುವಂಥ ವಿಶೇಷವಾದ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಪಂಚಾತ್ಮಕಂ ವಿಷ್ಣು ಉಪಾಸ್ತೆ ಸದೈವತು, ಯಾರು ಯಾವಾಗಲೂ ಈ ಪಂಚರೂಪಿ ಭಗವಂತನ ಉಪಾಸನೆ ಮಾಡ್ತಾರೆ ಅವಕಾಶಪ್ರದಃ ಸೋಪಿ ಸ್ವಜಾತೀನಾಂ ಭವಿಷ್ಯತಿ, ತನ್ನವರಿಗೆ ಅವನು ಅವಕಾಶ ಕೊಡುವ ಸಾಮರ್ಥ್ಯವನ್ನು ಪಡೀತಾನೆ. ಭೋಕ್ತಾ ಚ ಆಪ್ಯಾಯಕಶ್ಚೈವ ತಸ್ಯ ವಿಷ್ಣು ಪ್ರಸಾದತಃ ಬ್ರಹ್ಮೇಂದ್ರಾದ್ಯಾ ಸ್ವಜಾತೀಶ ಪದಯೋಗ್ಯಾ ಅಮುಷ್ಯ ಚ ಯೋಗ್ಯಾ ಉಪಾಸನಸ್ಯ. ಅಂದರೆ ಬ್ರಹ್ಮೇಂದ್ರಾದಿ ದೇವತೆಗಳು ಆ ಪರಮಾತ್ಮನನ್ನು ಹೀಗೆ ಉಪಾಸನೆ ಮಾಡ್ತಾರೆ. ಅವನ ಪರಮಾತ್ಮನೇ ಎಲ್ಲರೊಳಗೆ ನಿಂತು ಸ್ವತಂತ್ರವಾಗಿ ಭೋಗಿಸುವವನು, ಭೋಜ್ಯ ವಸ್ತುಗಳೊಳಗಿದ್ದುಕೊಂಡು ಸಂತೋಷ ಕೊಡುವವನು, ತೃಪ್ತಿ ಕೊಡುವವನು ಭಗವಂತನೇ. ಹೀಗೆ ಉಪಾಸನೆ ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳು. ಇಂಥ ಉಪಾಸನೆಗಳ ಫಲವಾಗಿ ಅವರು ತಮ್ಮ ತಮ್ಮ ಪದವಿಯನ್ನು ಪಡೆದಿದ್ದಾರೆ. ಜೊತೆಯಲ್ಲಿ ಅವರು ಇಷ್ಟೆಲ್ಲ ಹೇಳಿದ ಹಾಗಾದ್ರೆ ನಾವು ಉಪಾಸನೆ ಮಾಡೋಣ ಅಂದರೆ ನಾವು ಮನುಷ್ಯರಿಗೆ ಈ ಉಪಾಸನೆಯ ಅಧಿಕಾರ ಇಲ್ಲ, ತಿಳ್ಕೊಳ್ಳೋದಕ್ಕೆ ಮಾತ್ರ ಅಧಿಕಾರ. ಈ ಉಪಾಸನೆ ದೇವತೆಗಳಿಗೆ ಋಷಿಗಳಿಗೆ ಮಾತ್ರ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಮುಷ್ಯ ಯೋಗ್ಯಾ ಉಪಾಸನಸ್ಯ ಸ್ಯು ಬ್ರಹ್ಮರುದ್ರೇಂದ್ರಾದ್ಯಾ ತದನ್ಯೇ ಜ್ಞಾನ ಮಾತ್ರಕ್ಕೆ. ಬ್ರಹ್ಮರುದ್ರೇಂದ್ರಾದಿ ದೇವತೆಗಳು ಈ ಉಪಾಸನೆ ಮಾಡುವ ಸಾಮರ್ಥ್ಯ ಇರುವಂತಹ ಅಧಿಕಾರಿ ವರ್ಗ. ಉಳಿದವರು ಇವರಿಗಿಂತ ಇತರರಾದಂತಹ ಮನುಷ್ಯರು ಅದನ್ನು ತಿಳ್ಕೊಳ್ಳೋಕ್ಕಷ್ಟೇ ಅಧಿಕಾರ, ಉಪಾಸನೆಗೆ ಆ ಸಾಮರ್ಥ್ಯ ಇವರಿಗಿರೋದಿಲ್ಲ ಎಂಬ ಮಾತನ್ನು ಐತರೇಯ ಉಪನಿಷತ್ತಲ್ಲಿ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ರೀತಿ ಸ್ಥೂಲವಾಗಿ ಹೇಳ್ತಾರೆ. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷತಿ ಸಂಕರುಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನ ಅನಿರುದ್ಧ ಆ ಸುಪರ್ಣಾಂಸಕನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ನಾವು ಏನು ಅನ್ನವನ್ನು ಊಟ ಮಾಡ್ತಾ ಇದ್ದೇವೆ, ವಾಸುದೇವ ರೂಪದಿಂದ ಭಗವಂತ ಅನ್ನದಲ್ಲಿದ್ದು ನಮಗೆ ಅನ್ನದಿಂದ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ವಾಸುದೇವ ರೂಪದಿಂದ ಅನ್ನದಲ್ಲಿರಬೇಕಿದ್ದಾನೆ. ಸಂಕರ್ಷಣ ರೂಪದಿಂದ ನಾನಾ ಬಗೆಯ ಭಕ್ಷ್ಯಗಳಲ್ಲಿ ಇದ್ದುಕೊಂಡು ಪರಮಾತ್ಮ ನಮಗೆ ತರ್ಪಕನಾಗಿದ್ದಾನೆ. ಕೃತಿಪತಿ ಅಂದರೆ ಪ್ರದ್ಯುಮ್ನ ರೂಪದಿಂದ ಪರಮಾನ್ನದಲ್ಲಿದ್ದು ಭಗವಂತ ಅನುಗ್ರಹಿಸ್ತಾ ಇದ್ದಾನೆ. ಅನಿರುದ್ಧ ರೂಪದಿಂದ ಘೃತದೊಳಗೆ ಇದ್ದುಕೊಂಡು ಭಗವಂತ ನಮಗೆ ತೃಪ್ತಿಪ್ರದನಾಗಿದ್ದಾನೆ. ಗರುಡ ವಾಹನನಾಗಿ ಭಗವಂತ ತೊವ್ವೆಯಲ್ಲಿ ವಾಸ ಮಾಡಿ ನಮಗೆ ಸೂಪ ಮಾತ್ರ ಗೊತ್ತು, ಅಲ್ಲಿರುವ ಸೂಪರ್ ಪವರ್ ಗೊತ್ತಿಲ್ಲ ಹಾಗಾಗಿ ಆ ತೊವ್ವೆಯಲ್ಲಿ ಭಗವಂತ ಇದ್ದು ನಮಗೆ ತೃಪ್ತಿಪ್ರದನಾಗಿದ್ದಾನೆ. ಹಾಗೆ ವಾಸವಾನುಜ ಅಂದರೆ ವಾಸವಾಂದ ಇಂದ್ರ, ಈ ಅನುಜ ಅಂದರೆ ಇಂದ್ರನ ತಮ್ಮನಾಗಿ ಅವತರಿಸಿದ ಉಪೇಂದ್ರ ನಾಮಕ ಭಗವಂತ. ಆ ಉಪೇಂದ್ರ ರೂಪದಿಂದ ಶಾಖದೊಳು ನಾನಾ ಬಗೆಯ ಶಾಖ ಪದಾರ್ಥಗಳೇನಿದೆ ಅದರೊಳಗೆ ಭಗವಂತ ನೆಲೆಸಿದ್ದಾನೆ. ಇದು ಒಂದೊಂದು ಬೇರೆ ಬೇರೆ ರೂಪಗಳು ನಮಗೆ ಮರ್ತೋಗುತ್ತಪ್ಪ. ಇದೆಲ್ಲ ನೆನೆಸ್ಕೊಳ್ಳೋದು ಹೇಗೆ ಅಂದರೆ ಒಂದು ಕೆಲಸ ಮಾಡಿ, ಸರ್ವತ್ರ ನಾರಾಯಣನು ಮೂಲೇಶ ರೂಪದಿ, ಎಲ್ಲದರೊಳಗೆ ಆ ಪರಮಾತ್ಮ ಮೂಲೇಶನಾದ ನಾರಾಯಣ ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವ ಚಿಂತನೆಯನ್ನು ಮಾಡಬೇಕು ಹಾಗೆ ಅಂತ ಇದ್ದಾರೆ.
ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡ ಒಂದೊಂದು ಅಗಳಿನೋಳು ಅನಂತಾಂಶದಿಂದಲೇ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈರ್ಬಗೆಯ ರೂಪವನ್ನರಿತು ಭುಂಜಿಸಿ ಅರ್ಪಿಸು ಅವನಡಿಗೆ. ಪರಮಾತ್ಮ ಅಗಣಿತಾತ್ಮ, ಅವನನ್ನು ಲೆಕ್ಕ ಮಾಡಿ ಪೂರೈಸಲಿಕ್ಕೆ ಸಾಗಲ್ಲ. ದೇಶ ಕಾಲ ಗುಣ ಯಾವುದರಲ್ಲೂ ಅವನಿಗೆ ಪರಿಮಿತಿ ಇಲ್ಲ. ಅಂತಹ ಅಗಣಿತ ಸ್ವರೂಪನಾದ ಭಗವಂತ ಸುಭೋಜನ ಪದಾರ್ಥಗಳ ಒಳಗೆ, ಉತ್ತಮವಾದ ಭೋಜನ ಪದಾರ್ಥಗಳ ಒಳಗೆ ಅಖಂಡ ರೂಪದಿಂದ ಇದ್ದಾನೆ. ಅದರಂತೆ ಒಂದೊಂದು ಅಗಳಿನೋಳು ಅನಂತಾಂಶದಿಂದಲೇ ಖಂಡನೆಂದೆನಿಸಿ. ಉದಾಹರಣೆಗೆ ಒಂದು 10 ಎಲೆಗಳನ್ನೆಲ್ಲ ನಾವು ಜೋಡಿಸಿ ಒಂದು ಊಟದ ಎಲೆ ತಯಾರು ಮಾಡ್ತೇವೆ. ಆ ಇಡೀ ಊಟದ ಎಲೆ ಒಳಗೆ ಒಂದು ಭಗವದ್ ರೂಪ, ಅದು ಅಖಂಡ ರೂಪ. ಒಂದೊಂದು ಎಲೆ ಒಳಗೆ ಭಗವಂತನ ರೂಪ, ಅದು ಖಂಡ ರೂಪ. ಈಗ ಅಖಂಡ ರೂಪದ ಒಳಗೆ ಖಂಡ ರೂಪಗಳು ಅಂತ. ಹಾಗೆಯೇ ನಾವು ನೈವೇದ್ಯವನ್ನು ಒಂದು ಪಾತ್ರೆ ತುಂಬ ನೈವೇದ್ಯ ಇಡ್ತೇವೆ, ಅಷ್ಟರೊಳಗೆ ಒಂದು ಭಗವದ್ ರೂಪ, ಅದರೊಳಗೆ ಒಂದೊಂದು ಅಗಳಿನಲ್ಲಿ ಒಂದೊಂದು ರೂಪ. ಆ ಸಮಗ್ರ ಪದಾರ್ಥದ ಇರುವ ರೂಪಕ್ಕೆ ಅಖಂಡ ಅಂತ ಹೆಸರು. ಅದರ ಒಂದೊಂದು ಭಾಗಗಳಲ್ಲಿ ಇರುವ ಭಗವದ್ ರೂಪಗಳಿಗೆ ಖಂಡ ಅಂತ ಹೆಸರು. ಹೀಗೆ ಭಗವಂತ ಅಖಂಡ ರೂಪನಾಗಿ ಆ ಅಖಂಡದಲ್ಲಿ ಸೇರಿಕೊಂಡಿರುವ ಒಂದೊಂದು ಅಗಳಿನೊಳಗೂ ಖಂಡ ಎಂಬ ರೂಪದಿಂದ ಇದ್ದು ನಮಗೆ ತೃಪ್ತಿಪಡಿಸ್ತಾ ಇದ್ದಾನೆ. ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಪರಮಾತ್ಮ. ಅವನ ಗುಣಕ್ರಿಯೆ, ಅವನ ರೂಪಗಳು ಯಾವುದಕ್ಕೂ ಭೇದ ಇಲ್ಲ ಅಂತ ತಿಳ್ಕೊಳ್ಬೇಕು. ಸ್ವಗತ ಭೇದ, ತನ್ನಲ್ಲಿರುವ ಗುಣಕ್ರಿಯಾ ರೂಪಗಳಿಗೆ ತನ್ನಿಂದ ಭೇದ ಇಲ್ಲ. ಅಂತಹ ಭಗವಂತನನ್ನು ನಾವು ಈ ಬಗೆಯ ರೂಪವನ್ನರಿತು, ಆ ಭಗವಂತನ 2 ಬಗೆಯ ಅಂದರೆ ಅಖಂಡ ಖಂಡ ಎಂಬ 2 ರೀತಿಯ ರೂಪಗಳನ್ನು ತಿಳಿದುಕೊಂಡು ಭೋಜನ ಮಾಡಿ ಅವನ ಪಾದಗಳಿಗೆ ಅರ್ಪಿಸಬೇಕು. ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆಲ್ಲ ಅನುಸಂಧಾನ ಮಾಡಿ ಊಟ ಮಾಡಿದ್ರೆ ಅದರ ಪರಿಣಾಮ ಏನು ಅಂತಂದರೆ, ಈ ಪರಿಯಲ್ಲಿ ಅರಿತು ಉಂಬ ನರ ನಿತ್ಯೋಪವಾಸಿ, ನಿರಾಮಯನು, ನಿಷ್ಪಾಪಿ, ನಿತ್ಯ ಮಹಾಸುಯಜ್ಞಗಳ ಆಚರಿಸಿದವನು, ಪೋಪದು ಇಪ್ಪದು ಬಪ್ಪದೆಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು ಕೃಪಾ ಪಯೋನಿಧಿ ಮಾತನಾಲಿಸುವನು ಜನನಿಯಂತೆ. ಇದೆಲ್ಲ ಅನುಸಂಧಾನದ ಪ್ರಭಾವ ಏನು, ಪರಿಣಾಮ ಏನು ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಆಹಾರವನ್ನು ತಿನ್ನದೇ ಉಪವಾಸ ಮಾಡೋದು ಬೇರೆ, ಅದು ಒಂದು ದಿವಸ ಮಾಡ್ಬೋದು. ಆದರೆ ನಿತ್ಯ ಉಪವಾಸ ಮಾಡಬೇಕು ಅಂತ ಯಾರಿಗಾರು ಶಕ್ತಿ ಇದ್ದರೆ ಹಾಗೆ ಚೆನ್ನಾಗಿ ತಿಂದು ನಿತ್ಯ ಉಪವಾಸ ಮಾಡಿರಿ. ಚೆನ್ನಾಗಿ ತಿಂದರೆ ನಿತ್ಯ ಉಪವಾಸ ಹೇಗಾಗತ್ತೆ ಅಂದರೆ, ಅದಕ್ಕೆ ಈ ಪರಿಯಲ್ಲಿ ಅರಿತು ಉಂಬ, ಇದುವರೆಗೆ ಹೇಳಿದ ಭಗವದ್ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಯಾರು ಆಹಾರ ಸೇವನೆ ಮಾಡ್ತಾರೆ ಅವನು ನಿತ್ಯೋಪವಾಸಿ. ಯಾಕೆಂದ್ರೆ ನಾನು ತಿಂದಿದ್ದು ಅಂತ ಅನುಸಂಧಾನವೇ ಇಲ್ವಲ್ಲ. ನನ್ನೊಳಗಿರುವ ಭಗವದ್ ರೂಪ ಸ್ವೀಕಾರ ಮಾಡ್ದ, ಇಲ್ಲಿರುವ ಭಗವದ್ ರೂಪ ತೃಪ್ತಿಪ್ರದ, ನನ್ನೊಳಗಿರುವ ಭಗವದ್ ರೂಪ ಸ್ವೀಕಾರ ಮಾಡಿದವನು, ಅಲ್ಲಿರುವ ಭಗವದ್ ರೂಪ ಭೋಜ್ಯದಲ್ಲಿ ಅವನೇ ಇದ್ದಾನೆ. ಹೀಗೆ ಇದರೊಳಗೆ ಆಹಾರದಲ್ಲಿ ಇರುವವನು ಅವನೇ, ಅದನ್ನು ತಿನ್ನುವವನಲ್ಲೂ ಇರುವವನು ಅವನೇ. ಹಾಗಾಗಿ ಎಲ್ಲ ಭಗವದ್ ರೂಪದ ವ್ಯವಹಾರಗಳು. ಅದಕ್ಕೆ ನಾವೊಂದು ಸಾಧನಗಳು. ಹೇಗೆಂದರೆ ಅಡುಗೆ ಯಾರೋ ಮಾಡ್ತಾರೆ, ಯಾರೋ ಊಟ ಮಾಡ್ತಾರೆ, ಎಲ್ಲರಿಗೂ ಬಡಿಸೋ ಯೋಗ ಸೌಟು ಬಕೆಟ್ಗೆ. ಸೌಟು ಬಕೆಟು ತಿನ್ನೋದು ಇಲ್ಲ, ಬಡಿಸೋದು ತಯಾರು ಮಾಡಲ್ಲ. ಅದು ಯಾರೋ ಅಡುಗೆ ಮಾಡಿ ಯಾರೋ ತಿಂದು ಆ ಮಾಡಿದ್ದನ್ನು ತಿನ್ನೋವರೆಗೆ ತಲುಪಿಸುವ ಒಂದು ಭಾಗ್ಯ ಬಕೆಟು ಸೌಟಿಗೆ ಸಿಗುತ್ತೆ. ನಾವೆಲ್ಲ ಭಗವಂತನ ಕೈಯಲ್ಲಿರುವ ಒಂದು ಬಕೆಟು ಸೌಟಿದ್ದ ಹಾಗೆ. ಅದು ಜಡ ಪದಾರ್ಥ, ನಾವು ಜಡ ಪದಾರ್ಥಕ್ಕಿಂತ ಬೇರೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಭಗವಂತ ಮಾಡ್ತಾನೆ, ಭಗವಂತ ತಿಂತಾನೆ. ಆದರೆ ಭಗವಂತನೇ ಅವನೇ ಒಂದು ರೂಪದಿಂದ ತಯಾರು ಮಾಡಿ ಅವನೇ ಒಂದು ರೂಪದಿಂದ ತಿನ್ನೋದಕ್ಕೆ ನಮ್ಮನ್ನು ಒಂದು ಉಪಕರಣವಾಗಿ ಬಳಸ್ಕೋತಾನಲ್ಲ, ಅದು ನಮ್ಮ ಭಾಗ್ಯ. ಭಗವಂತನೇ ಒಳಗೆ ನಿಂತು ಹೇಳ್ತಾನೆ, ಭಗವಂತನೇ ನಿಮ್ಮೊಳಗೆ ನಿಂತು ಕೇಳ್ತಾನೆ. ಅವನೇ ಒಂದು ರೂಪದಿಂದ ಹೇಳಿ ಅವನೇ ಒಂದು ರೂಪದಿಂದ ಕೇಳೋಕ್ಕೆ ನಮ್ಮನ್ನು ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾನಲ್ಲ, ಅದು ನಮ್ಮ ಭಾಗ್ಯ. ಇದು ನಾವಿಲ್ಲಿ ಗಮನಿಸಬೇಕಾದದ್ದು. ಹಾಗಾಗಿ ನಾನು ತಿಂದೆ ಅಂತ ಅಂದ್ಕೊಂಡ್ರೆ ಅವನು ಉಪವಾಸ ಮಾಡಿದ ಪುಣ್ಯ ಪಡೆಯಲ್ಲ. ಭಗವದ್ ರೂಪಗಳ ಲೀಲೆ ಇದು ಅಂತ ಚಿಂತನೆ ಮಾಡಿದ್ರೆ ಅವನು ನಿತ್ಯ ಈ ರೀತಿ ತಿಳ್ಕೊಂಡು ಉಂಡರೂ ನಿತ್ಯೋಪವಾಸಿ. ಅಂದರೆ ಏಕಾದಶಿನ ಹೀಗೆ ಅನುಸಂಧಾನ ಮಾಡ್ಕೊಂಡು ತಿಂತೀವಿ ಆಚಾರ್ಯ ಅಂತ ಅಂದ್ಬಿಡಬಾರ್ದು ಆಮೇಲೆ. ಯಾಕೆ ಆವಾಗ ಅದು ನಿಷಿದ್ಧ ಪದಾರ್ಥಗಳಾಗ್ಬಿಡುತ್ತೆ. ಅದನ್ನು ಬೇರೆ ದಿವಸಗಳಲ್ಲಿ ಅನಿಷಿದ್ಧವಾದ ದಿವಸಗಳಲ್ಲಿ ಅನಿಷಿದ್ಧವಾದ ಪದಾರ್ಥಗಳೊಳಗೆ ಭಗವದ್ ರೂಪಗಳನ್ನು ಚಿಂತನೆ ಮಾಡಿಕೊಂಡು ತಿನ್ನಬೇಕು ಅಂತ ಅರ್ಥ. ನಿರಾಮಯನು, ಅವನಿಗೆ ಯಾವ ರೋಗಗಳೂ ಬರಲ್ಲ, ಯಾವ ದೋಷಗಳೇ ಬರಲ್ಲ. ಎಲ್ಲದರಲ್ಲಿ ಭಗವದ್ ರೂಪದ ಚಿಂತನೆ ಮಾಡಿದಾಗ ಆ ಆಹಾರದ ದೋಷಗಳನ್ನೆಲ್ಲ ಆ ಚಿಂತನೆ ಪರಿಹಾರ ಮಾಡುತ್ತೆ. ಆದ್ದರಿಂದ ನಿರಾಮಯನು, ನಿಷ್ಪಾಪಿ, ಅವನು ಪಾಪರಹಿತನಾಗ್ತಾನೆ. ಅದು ಹೇಗೆ ತಿಂದುಬಿಟ್ರೆ ಪಾಪರಹಿತನಾಗ್ತಾನ ಅಂದರೆ ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಯಾರು ತಮ್ಮ ಹೊಟ್ಟೆಪಾಡಿಗೆ ಅಂತ ಅಡುಗೆ ಮಾಡಿಕೊಂಡು ದಿನ ತಿಂತಾರೆ, ಅವು ಯಾರಿಗೂ ಸಮರ್ಪಣೆ ಮಾಡದೆ, ದೇವರಿಗೆ ದೇವತೆಗಳಿಗೆ ಸಮರ್ಪಣೆ ಮಾಡದೆ ತನ್ನಷ್ಟಕ್ಕೆ ತನ್ನ ಹೊಟ್ಟೆಪಾಡಿಗೆ ತಾನೇ ಮಾಡ್ಕೊಂಡು ತಿಂತಾನೆ,
ಅವನು ಒಂದೊಂದು ತುತ್ತು ಅನ್ನ ತಿನ್ನೋದಲ್ಲ, ಒಂದೊಂದು ತುತ್ತು ಪಾಪವನ್ನೇ ನುಂಗ್ತಾನೆ. ಹಾಗೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಈ ಭಗವಂತನಿಗೆ ಸಮರ್ಪಣೆ ಮಾಡದೆ ಅವನ ಅನುಸಂಧಾನ ಇಲ್ಲದೆ ತಿಂದರೆ ಸುಪಾಪಿಗಳಾಗ್ತೇವೆ. ಆದರೆ ಅವನ ರೂಪಗಳ ಅನುಸಂಧಾನ ಮಾಡಿಕೊಂಡು ತಿಂದರೆ ನಾವು ನಿಷ್ಪಾಪಿಗಳಾಗ್ತೇವೆ. ಹಾಗೆ ನಿತ್ಯ ಮಹಾಸುಯಜ್ಞಗಳ ಆಚರಿಸಿದವನು, ದೊಡ್ಡ ದೊಡ್ಡ ಯಜ್ಞಗಳನ್ನು ಆಚರಿಸಿದ ಪುಣ್ಯ ಈ ಅನುಸಂಧಾನಪೂರ್ವಕವಾಗಿ ಭೋಜನ ಮಾಡಿದವನಿಗೆ ಬರುತ್ತೆ. ಕಾಸು ಖರ್ಚಿಲ್ಲ, ಏನೂ ಯೋಚನೆ ಇಲ್ಲ. ಬರೀ ಇಷ್ಟು ಅನುಸಂಧಾನ ಮಾಡ್ಕೊಂಡು ತಿಂದರೆ ದೊಡ್ಡ ದೊಡ್ಡ ಯಜ್ಞಗಳ ಪುಣ್ಯ ಇಲ್ಲ, ಭಗವಂತ ಕೊಡ್ತಾನೆ ಅಂದರೆ ಇಂಥ ಅನುಗ್ರಹ ಯಾರು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಈ ರೀತಿ ಈ ಪರಿಯಲ್ಲಿ ಅರಿತು ಒಬ್ಬನರ ನಿತ್ಯೋಪವಾಸಿ ನಿರಾಮಯನು. ನಿತ್ಯೋಪವಾಸಿ ಅಂದರೆ ನಿತ್ಯ ಉಪವಾಸ ಮಾಡೋದು ಹಾಗೇನೆ ಅಂತ ಒಂದು. ನಿತ್ಯ ಭಗವಂತನ ಸನ್ನಿಧಾನದಲ್ಲೇ ಇರ್ತಾನೆ. ಉಪವಾಸ ಅಂದರೆ ಭಗವಂತನ ಸಮೀಪದಲ್ಲೇ ವಾಸ ಮಾಡ್ತಾನೆ. ಯಾಕೆ? ಭಗವಂತನ ಚಿಂತನೆಯಲ್ಲೇ ಇರ್ತಾನಲ್ಲ ಅವನು. ಹಾಗಾಗಿ ಯಾವಾಗಲೂ ಭಗವಂತನ ಬಳಿಯಲ್ಲೇ ವಾಸ ಮಾಡಿದವನಾಗ್ತಾನೆ ಅಂತಲೂ ನಾವು ಅದಕ್ಕೆ ಅನುಸಂಧಾನ ಮಾಡಿಕೊಳ್ಬೋದು. ಆ ನಿರಾಮಯನು ನಿಷ್ಪಾಪಿ ನಿತ್ಯ ಮಹಾಸುಯಜ್ಞಗಳ ಆಚರಿಸಿದವನು ಪೋಪದು ಇಪ್ಪದು ಬಪ್ಪದೆಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು. ಯಾವ್ಯಾವುದು ಹೋಗಿದೆ, ಯಾವುದು ಇದೆ, ಮುಂದೆ ಯಾವುದು ಬರುತ್ತೆ, ಎಲ್ಲ ವಸ್ತುಗಳು ಭಗವಂತನ ಅಧಿಷ್ಠಾನಗಳು, ಭಗವಂತನ ಆಧಾರಗಳು ಅಂತ ನಾವು ಚಿಂತನೆ ಮಾಡಿದರೆ ಆಗ ಕೃಪಾ ಪಯೋನಿಧಿ ಮಾತನಾಲಿಸುವನು ಜನನಿಯಂತೆ. ಕರುಣಾ ಸಮುದ್ರನಾದ ಭಗವಂತ ಹೇಗೆ ಮಕ್ಕಳ ಮಾತನ್ನು ತಾಯಿ ಸಮಾಧಾನವಾಗಿ ಕೂತು ಕೇಳ್ತಾಳೆ, ಪುರುಸೊತ್ತಿದ್ದರೆ ಮನೆ ಒಳಗೆ ಇರುವ ಅಮ್ಮ ಆಗಿದ್ದರೆ, ಹಾಗೆ ಭಗವಂತನು ಕೂಡ ಕೃಪಾಪಯೋನಿಧಿ ಆದದ್ದರಿಂದ ಮಕ್ಕಳ ಮಾತು ತಾಯಿ ಆಲಿಸುವಂತೆ ನೀನು ಹೀಗೆಲ್ಲ ಭಗವದ್ ರೂಪಗಳ ಚಿಂತನೆ ಮಾಡಿದರೆ ನಿನ್ನ ಮಾತನ್ನು ಪ್ರೀತಿಯಿಂದ ಕೇಳಿ ಅನುಗ್ರಹ ಮಾಡ್ತಾನಪ್ಪ ಅವನು. ಹಾಗೆ ಅಂತ ದಾಸರು ಹೇಳ್ತಾ ಇದ್ದಾರೆ. ಟೈಮ್ ಹೇಳಬೇಕು ನೀವು. 6251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಿಪ 32,500 ಮೇಲ್ಮೂರು ಅಧಿಕ 40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. 62,000 ಅಂತಂದರೆ 8,000, 8,251 ರೂಪಗಳಿಂದ ಅನಿರುದ್ಧ ರೂಪಿಯಾದ ಭಗವಂತ ಇದ್ದು ಅನ್ನಮಯ ಅಂತ ಅನಿಸ್ಕೊಳ್ತಾನೆ. ಹಾಗೆಯೇ ಪ್ರದ್ಯುಮ್ನ ರೂಪ 5,543 ರೂಪಗಳಿಂದ ಲೋಕದಲ್ಲಿದ್ದು ಅವನು ಪ್ರಾಣಮಯ ಅಂತ ಅನಿಸ್ಕೊಳ್ತಾನೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ನಾವೇನು ಶಬ್ದಗಳನ್ನು ಪ್ರಯೋಗ ಮಾಡ್ತೇವೆ. ಆ ಭಗವದ್ ರೂಪಗಳ ಸಂಖ್ಯೆ, ಅಷ್ಟಷ್ಟು ಸಂಖ್ಯೆಯಲ್ಲಿ ಭಗವದ್ ರೂಪಗಳಿದ್ದು ನಮಗೆ ಜಗತ್ತಿನ ಪ್ರವೃತ್ತಿಯನ್ನು ನಡೆಸ್ತಾ ಇದೆ. ಹೀಗೆ ಅನಿರುದ್ಧ ರೂಪಿಯಾದ ಭಗವಂತ 8,251 ರೂಪಗಳಿಂದ ಇದ್ದುಕೊಂಡು ಅನ್ನಮಯ ಅಂತ ಅನಿಸ್ಕೊಳ್ತಾನೆ. ಹಾಗೆ ಪ್ರದ್ಯುಮ್ನ ರೂಪಿ ಪರಮಾತ್ಮ 5,543 ರೂಪಗಳಿಂದ ಇದ್ದು ಲೋಕದಲ್ಲಿ ಪ್ರಾಣಮಯನಾಗಿ ನಮಗೆ ತೋರ್ತಾನೆ. ಹೀಗೆ ಅನ್ನಮಯ ಪ್ರಾಣಮಯನಾಗಿ ಭಗವಂತನ ರೂಪಗಳ ವಿವರವನ್ನು ದಾಸರು ತಿಳಿಸ್ತಾ ಇದ್ದಾರೆ. ಮುಂದೆ 2 ಕೋಶಗಳೊಳ ಹೊರಗೆ ಸಂಕರುಷಣ 5,62,007 ಅಧಿಕ ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದು ಅರವಿದೂರನು 2,300 ಮೇಲ್ 4 ಅಧಿಕ 70 ರೂಪದಿಂ ವಿಜ್ಞಾನಮಯನೆಂದೀ ಪೆಸರಿನಿಂದ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವವ ತತ್ಪತಿಗಳೊಳಗೆ ಈ ಪುರುಷನಾಮಕನ ಶುಭ ಸ್ವೇದಾಪಳೆನಿಸಿ ರಮಾಂಬ ತಾ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಅನಂತರ ಈ 2 ಕೋಶಗಳ ಒಳಗೆ ಅಂದರೆ ಅನ್ನಮಯ ಪ್ರಾಣಮಯ, ಈ 2 ಕೋಶಗಳ ಒಳಗೆ ಹೊರಗೆ ಸಂಕರ್ಷಣ ರೂಪಿಯಾದ ಭಗವಂತ 5,62,107 ರೂಪಗಳನ್ನು ಧರಿಸಿ ಮನೋಮಯ ಅಂತ ಅನಿಸ್ಕೊಳ್ತಾನೆ ಪರಮಾತ್ಮ. ಅದೇ ದೋಷದೂರನಾದ ಭಗವಂತ ವಾಸುದೇವ ರೂಪದಿಂದ 4,374 ರೂಪಗಳಿಂದ ಇದ್ದು ವಿಜ್ಞಾನಮಯ ಹಾಗೆ ಅಂತ ಅನಿಸ್ಕೊಳ್ತಾನೆ. ಮಹದಾದಿ ತತ್ವಗಳನ್ನು ಅವುಗಳ ಅಭಿಮಾನಿ ದೇವತೆಗಳನ್ನು ಕೂಡ ಇಷ್ಟಿಷ್ಟು ರೂಪದಿಂದ ಭಗವಂತ ವ್ಯಾಪಿಸ್ತಾನೆ. ಮತ್ತು ಪುರುಷನಾಮಕ ಪರಮಾತ್ಮ ಏನಿದ್ದಾನೆ, ಆ ವಿರಜಾ ನದಿ ರಮಾದೇವಿಯೇ ವಿರಜಾ ನದಿಯ ರೂಪದಲ್ಲಿದ್ದಾಳೆ. ಆ ವಿರಜಾ ನದಿ ಯಾವುದು? ಆ ನೀರು ಅಂತಂದರೆ ಭಗವಂತನ ಸಚ್ಚಿದಾನಂದಮಯ ಸ್ವರೂಪನಾದ ಭಗವಂತನ ದೇಹದಿಂದ ಅವನೇ ಸುರಿಸುವ ಬೆವರ ನೀರದು. ಅದಕ್ಕೆ ರಮಾದೇವಿ ಆ ರೂಪದಿಂದ ಇದ್ದಾಳೆ. ಅಂತಹ ಪುರುಷನಾಮಕನ ಶುಭ ಸ್ವೇದ ಆಪಳೆನಿಸಿ ರಮಾ ಅಂಬ ತಾ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಹಾಗಾಗಿ ಆ ಭಗವಂತನ ಮಂಗಳಕರವಾದ ಬೆವರ ನೀರು ಅಂತ ಅನಿಸುವಂತಹ ವಿರಜಾ ನದಿಯ ರೂಪಳಾಗಿ
ನಮ್ಮ ತಾಯಿ ಮಹಾಲಕ್ಷ್ಮಿ ಅಲ್ಲಿದ್ದು ಯಾರು ಬ್ರಹ್ಮಾಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ ಅವರ ಲಿಂಗದೇಹವನ್ನು ಭಂಗಪಡಿಸ್ತಾಳೆ ಅನ್ನುವಂತಹ 5 ರೂಪಗಳ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ಒಟ್ಟು 30 ಪದ್ಯಗಳಿದೆ. ಇಲ್ಲಿಗೆ 15 ಪದ್ಯಗಳಾಗಿದೆ. ಈ 15 ಪದ್ಯಗಳ ಚಿಂತನೆಯನ್ನು ಪೂಜ್ಯ ಶ್ರೀಪಾದಂಗಳವರ ಅಂತರ್ಗತರಾದ ವಿದ್ಯಾಮಾನಿ ಗುರುವಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರದೇವರ ಪಾದಾರವಿಂದಗಳಿಗೆ ಈ ಅನುಸಂಧಾನ ಕುಸುಮವನ್ನು ಸಮರ್ಪಣೆ ಮಾಡ್ತಾ ಮುಂದೆ ಶ್ರೀಗಳವರ ಅಮೃತಾನ್ನವನ್ನು ಉಣ್ಣುವ ಸಮಯ ನಾವೆಲ್ಲರೂ ಅದರೊಳಗೆ ಭಾಗಿಯಾಗೋಣ ಅಂತ ಹೇಳ್ತಾ ಹರಯೇ ನಮಃ ಸರ್ವಯಜ್ಞ ಭುಜೇ ನಮಃ. ಶ್ರೀಕೃಷ್ಣ ರಾಮವಿಠಲಾಚಾರ್ಯರು ಹರಿಕಥಾಮೃತ ಸ್ಥಾನದ ಭೋಜನ ರಸ ವಿಭಾಗ ಸಮಿತಿಯ ಸಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ.